सद्गुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪರಮ ಪೂಜ್ಯ ಸಾಧು ಶ್ರೀ ನಿಶ್ಚಲದಾಸಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮಣಿದು ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ ಎರಡನೇ ತರಂಗದಲ್ಲಿ ಪೂರ್ವ ಪಕ್ಷಿ ಅಧಿಕಾರಿಯ ಖಂಡನ ಮಾಡ್ತಾ ಇದ್ದಾನೆ. ಮೋಕ್ಷದೊಳಗೆ ಎರಡು ಅಂಶವನ್ನು ಮಾಡಿದ್ದಾನೆ. ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಒಂದು ಅಂಶ, ಬ್ರಹ್ಮದ ಪ್ರಾಪ್ತಿ ಎರಡನೇ ಅಂಶ. ಈ ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಇಚ್ಛೆಯನ್ನು ಯಾರೂ ಮಾಡುವುದಿಲ್ಲ. ಯಾಕೆ? ಕಾರಣ ಏನು ಹೇಳ್ತಾನವ? ತಾಪತ್ರಯಗಳ ನಿವೃತ್ತಿಗಾಗಿ ಎಲ್ಲರೂ ಇಚ್ಛೆಯನ್ನು ಬಯಸ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೆ ಮೂರು ದುಃಖಗಳು ಅದಾವೆ. ಅವು ಪ್ರತ್ಯಕ್ಷವಾಗಿ ಅನುಭವಕ್ಕೆ ಬರ್ತಾವೆ. ಅವು ಮೂರು ದುಃಖಗಳು ಯಾವುವು ಅಂತ ಕೇಳ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಈ ಮೂರು ದುಃಖಗಳ ನಿವೃತ್ತಿಯಲ್ಲಿ ಪ್ರವೃತ್ತ ಆಗ್ತಾರೆ ವಿನಃ ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಇಚ್ಛೆ ಯಾರೂ ಮಾಡುವುದಿಲ್ಲ. ಒಂದು ವೇಳೆ ನೀವು ವೇದಾಂತಿಗಳು ಹೀಗೆ ಹೇಳಬಹುದು, ಆ ದುಃಖದ ನಿವೃತ್ತಿ ಅದು ಕಾರಣ ಸಹಿತ ಜಗತ್ತಿನ ನಿವೃತ್ತಿ ಆಗಲಾರ್ದನೆ ದುಃಖ ನಿವೃತ್ತಿ ಆಗುವುದಿಲ್ಲ ಅಂತ ನೀವು ಹೇಳಬಹುದು. ಆದರೆ ಅದು ಅಸಂಭವ, ಸಂಭವಿಸುವುದಿಲ್ಲ. ಮೂರು ದುಃಖಗಳ ಸಲುವಾಗಿ ಕಾರಣದ ಕಡೆ ಹೋಗುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ ದುಃಖಗಳ ನಿವೃತ್ತಿಗೆ ಆ ಉಪಾಯಗಳಿಂದ ಅವುಗಳ ನಿವೃತ್ತಿ ಸಂಭವಿಸ್ತದೆ. ರೋಗಜನ್ಯ ದುಃಖ ಔಷಧಾದಿಗಳಿಂದ ನಿವೃತ್ತಿ ಆಗ್ತದೆ. ಹಸಿವುಜನ್ಯ ದುಃಖ ಊಟ ಮಾಡೋದ್ರಿಂದ ನಿವೃತ್ತಿ ಆಗ್ತದೆ. ಚೋರ ವ್ಯಾಘ್ರಾದಿಗಳಿಂದ ಆಗುವ ದುಃಖ ಶಸ್ತ್ರಾಸ್ತ್ರಗಳಿಂದ ನಾಶ ಮಾಡಲಿಕ್ಕೆ ಸಾಧ್ಯದ. ಯಕ್ಷ ರಾಕ್ಷಸಾದಿಗಳಿಂದ ಆಗುವ ದುಃಖವನ್ನು ಶಾಂತಿ ಮಾಡುವುದರಿಂದ ನಿವೃತ್ತಿ ಆಗ್ತದೆ. ಹೀಗೆ ಮೂರು ದುಃಖಗಳು ತಮ್ಮ ತಮ್ಮ ಉಪಾಯಗಳನ್ನು ನಿವೃತ್ತಿ ಆಗುತ್ತಿರಲಿಕ್ಕಾಗಿ ಕಾಲ ಸಹಿತ ಜಗತ್ತಿನ ನಿವೃತ್ತಿ ಇಚ್ಛೆಯನ್ನು ಯಾರು ಮಾಡುವುದಿಲ್ಲ. ಬ್ರಹ್ಮದ ಪ್ರಾಪ್ತಿ ಇಚ್ಛೆಯನ್ನು ಕೂಡ ಯಾರು ಮಾಡುವುದಿಲ್ಲ. ಕಾರಣ ಏನು? ಅವ ಅನುಭವಿಸಿದ ವಸ್ತುವಿನ
ಇಚ್ಛೆ ಆಗ್ಬೇಕಾದ್ರೆ ಅನುಪೂರ್ವದಲ್ಲಿ ಯಾವುದನ್ನ ಅನುಭವಿಸಿರ್ತಾನೆ ಮನುಷ್ಯ ಅದರದೇ ಇಚ್ಛೆ ಆಗ್ತದೆ. ಮುಮುಕ್ಷನಿಗೆ ಪೂರ್ವದಲ್ಲಿ ಬ್ರಹ್ಮದ ಅನುಭವ ಇಲ್ಲ. ಅನುಭವ ಮಾಡ್ಯಾನ, ಅವನು ಮುಕ್ತದಾನ ವಿನಃ ಅವ ಮುಮುಕ್ಷು ಅಲ್ಲ. ಆದ್ದರಿಂದ ಅನುಭವ ಇಲ್ಲದೆ ಇರ್ತಕ್ಕಂಥ ಬ್ರಹ್ಮದ ಪ್ರಾಪ್ತಿ ಇಚ್ಛೆಯನ್ನ ಮುಮುಕ್ಷರು ಮಾಡುವುದಿಲ್ಲ. ಮೂರನೇ ರೀತಿಯಿಂದ ಕೂಡ ಮತ್ತೆ ಏನು ಮಾಡೋಣ, ಖಂಡನ ಮಾಡೋಣ ಅಧಿಕಾರಿಯ. ಜಗತ್ತಿನಲ್ಲಿ ಎಲ್ಲ ಜನ ವಿಷಯ ಸುಖವನ್ನೇ ಇಚ್ಛೆ ಮಾಡ್ತಾರೆ ವಿನಃ ಆ ವಿಷಯ ಸುಖ ನಿಮ್ಮ ಬ್ರಹ್ಮದಲ್ಲಿ ಇಲ್ಲ. ಇಲ್ಲಪ್ಪ, ಸ್ತ್ರೀ ಪುತ್ರಾದಿಗಳನ್ನ ತ್ಯಾಗ ಮಾಡಿ ಅರಣ್ಯಕ್ಕೆ ಹೋಗಿ ತಪಸ್ಸಾದಿಗಳನ್ನು ತೊಡಗಿಕೊಂಡಾರ ಅಂತಂದ್ರೆ ಅವರು ಈ ಲೋಕದ ಭೋಗವನ್ನು ತ್ಯಾಗ ಮಾಡ್ಯಾರ ಹೊರತು ಪರಲೋಕದ ಭೋಗದ ಅಪೇಕ್ಷೆಗೋಸ್ಕರವಾಗಿ ಪರಲೋಕದ ವಿಷಯಗಳನ್ನು ಭೋಗಿಸ್ಬೇಕು ಅಂತ ಹೇಳಿ ಇಲ್ಲಿ ತ್ಯಾಗ ಮಾಡಿ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ತಪಸ್ಸಾದಿಗಳಲ್ಲಿ ತೊಡಗಿಕೊಂಡಿದ್ದಾರೆ ಅಂದ ಬಳಿಕ ಎಲ್ಲ ಜನ ಈ ಲೋಕದ್ದರೇ ಆಗಲಿ ಪರಲೋಕದ್ದನೇ ಆಗಲಿ ವಿಷಯಗಳ ಇಚ್ಛೆ ಉಳ್ಳವರೇ ಅದಾರೆ ವಿನಃ ಬ್ರಹ್ಮದ ಪ್ರಾಪ್ತಿ ಇಚ್ಛೆ ಉಳ್ಳವರು ಯಾರು ಇಲ್ಲ ಅಂತ 3 ಪ್ರಕಾರವಾಗಿ ಅಧಿಕಾರಿಯ ಖಂಡನ ಮಾಡಿಕೊಂಡು ಬಂದಿದ್ದಾನೆ. ಈಗ ವಿಷಯ ಖಂಡನೆ 39ನೇ ವಿಷಯಾಂಕದಲ್ಲಿ ಜೀವ ಬ್ರಹ್ಮರ ಏಕತೆಯು ಸಂಭವಿಸುವುದಿಲ್ಲ. जीव ब्रह्म की एकता कहो विषय जो सो कुर क्लेश रहित वो ब्रह्मैक जीव क्लेश को मोर. ಪೂರ್ವದಲ್ಲಿ ನೀವೇನು ಹೇಳ್ಕೊಂಡು ಬಂದಿರಿ, ಜೀವ ಬ್ರಹ್ಮರ ಐಕ್ಯವೇ ಈ ಗ್ರಂಥದ ವಿಷಯ ಅಂತೇನು ಹೇಳಿದ್ರಲ್ಲ, ಇದು ಸಂಭವಿಸುವುದಿಲ್ಲ. ಯಾಕೆ ಸಂಭವಿಸುವುದಿಲ್ಲ ಅಂತೀನಿ ಅಂದ್ರೆ, ಬ್ರಹ್ಮ ಹ್ಯಾಂಗದ, ಜೀವ ಹ್ಯಾಂಗದಾನೆ. ಎರಡು ವಸ್ತುಗಳ ಐಕ್ಯ ಆಗ್ಬೇಕಾದ್ರೆ, ಅಭೇದ ಆಗ್ಬೇಕಾದ್ರೆ ಎರಡು ವಸ್ತುವಿನ ಲಕ್ಷಣ ಸಮಾನ ಆಗಿರಬೇಕು. ಇಲ್ಲಿ ಜೀವನ ಲಕ್ಷಣ ಮತ್ತು ಬ್ರಹ್ಮದ ಲಕ್ಷಣ ಸಮಾನ ಇಲ್ಲ. ಬ್ರಹ್ಮ ಪಂಚಕ್ಲೇಶಗಳಿಂದ ರಹಿತದ, ಜೀವ ಪಂಚಕ್ಲೇಶಗಳಿಂದ ಸಹಿತದಾನೆ. ಅದಕ್ಕೆ ಹೇಳ್ತಾನ, ಬ್ರಹ್ಮವಾದರೂ ಅವಿದ್ಯೆ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ ಈ ಪಂಚಕ್ಲೇಶಗಳಿಂದ ರಹಿತ ಐತಿ ಬ್ರಹ್ಮ. ಬ್ರಹ್ಮದಲ್ಲಿ ಅವಿದ್ಯೆ ಇಲ್ಲ, ಅಸ್ಮಿತ ಇಲ್ಲ, ರಾಗ ಇಲ್ಲ, ದ್ವೇಷ ಇಲ್ಲ, ಅಭಿನಿವೇಶ ಇಲ್ಲ. ಮತ್ತೆ ಹಾಗದ ವಿಭೂ, ಬ್ರಹ್ಮ ವ್ಯಾಪಕದ ಮತ್ತು ಒಂದೇ ಅದ ಬ್ರಹ್ಮ. ಯಾಕಂದ್ರೆ ಬ್ರಹ್ಮಗೆ ಸಜಾತಿಯ ಮತ್ತೊಂದು ಬ್ರಹ್ಮ ಇಲ್ಲ. ಜೀವನಲ್ಲಿ ಸರ್ವ ಕ್ಲೇಶಗಳದಾವ. ಜೀವನಲ್ಲಿ ಅವಿದ್ಯಾದ, ಅಸ್ಮಿತದ, ರಾಗದ, ದ್ವೇಷದ, ಅಭಿನಿವೇಶದ. ಮತ್ತು ಆ ಜೀವ ಪರಿಚ್ಛಿನ್ನ ಅದಾನ, ಬ್ರಹ್ಮ ಪರಿಪೂರ್ಣ ಅದಾನೆ. ಜೀವರು ನಾನಾ ಅದಾರ, ಬ್ರಹ್ಮ ಏಕದ. ಎಷ್ಟು ಶರೀರಗಳದಾವೋ ಅಷ್ಟು ಜೀವರುಗಳು ಇರುವುದರಿಂದ ಜೀವರು ಅನೇಕರು, ಬ್ರಹ್ಮ ಏಕ. ಒಂದು ವೇಳೆ ಸರ್ವ ಶರೀರಗಳು ಒಬ್ಬ ಜೀವನಿದ್ದಾನೆ ಅಂತ ನೀವು ಹೇಳಿದ್ರಿ ಅಂದ್ರೆ, ಒಂದು ಶರೀರದಲ್ಲಿ ಆಗುವ ಸುಖ ದುಃಖಗಳು ಎಲ್ಲ ಶರೀರದಲ್ಲಿ ಆಗಬೇಕಾಗಿತ್ತು. ಇದಿಷ್ಟು ಇವನ ತಕರಾರದ. ಜೀವ ಬ್ರಹ್ಮರಲ್ಲಿ ಸಂಲಕ್ಷಣ ಇಲ್ಲ. ಈಗ ಸೂರ್ಯನ ಪ್ರಕಾಶದಲ್ಲಿ ನಾವು ಒಂದು ದೀಪ ಚಿಮಣಿ ಹಚ್ಚಿದ್ವಿ ಅಂದ್ರೆ ಇದಿಷ್ಟು ಚಿಮಣಿ ಪ್ರಕಾಶ, ಇದಿಷ್ಟು
ಸೂರ್ಯನ ಪ್ರಕಾಶ ಅಂತ ಗೆರಿ ಕೊರದ ಭೇದ ಮಾಡಿ ತೋರಿಸ್ಲಾಕ ಬರಂಗಿಲ್ಲ. ಯಾಕೆ? ಪ್ರಕಾಶ ರೂಪ ಎರಡೂ ಲಕ್ಷಣ ಒಂದೇ ಆಗಿರುವುದರಿಂದ ಸೂರ್ಯನ ಪ್ರಕಾಶ ಕ್ಷಿಪ್ರ ಪ್ರಕಾಶ ಅಭೇದ ಯಾವೇ. ಹಂಗ ಅಭೇದ ಇರ್ಬೇಕಾಗಿತ್ತಂದ್ರ ಎರಡರಲ್ಲಿ ಲಕ್ಷಣ ಒಂದೇ ಇರಬೇಕಾಗ್ತದೆ. ಇಲ್ಲಿ ಬ್ರಹ್ಮ ಪಂಚಕ್ಲೇಶ ರಹಿತ, ಜೀವ ಪಂಚಕ್ಲೇಶ ಸಹಿತ. ಮತ್ತ ಬ್ರಹ್ಮ ವ್ಯಾಪಕ ಅದಾನ, ಜೀವ ಪರಿಚ್ಛಿನ್ನ ಅದಾನೆ. ಬ್ರಹ್ಮ ಒಂದೇ ಅದ, ಜೀವರು ಅನೇಕ ಪ್ರಕಾರ ಅದಾರೆ. ಹೀಗಿರುವುದರಿಂದ ನೀವು ಇವರಿಬ್ಬರಲ್ಲಿ ಅಭೇದ ಮಾಡಕ್ಕೆ ಹೋಗಿರಲ್ಲ, ಅದು ಸಂಭವಿಸುವುದಿಲ್ಲ. ಹಾಗಾಗಿ ಪಂಚಕ್ಲೇಶಗಳು ಅವು ಯಾವುವು ಅಂತ ಕೇಳಿ ಕೆಳಗೆ ಟಿಪ್ಪಣಿಕಾರರು ಬರೀತಾರೆ. ಅವಿದ್ಯೆ ಅಂದರೆ ಎದಕ್ಕಂತಾರೆ? ಯಾವುದು ವಿಚಾರ ಮಾಡುವುದರಿಂದ ಇರುವುದಿಲ್ಲವೋ ಅದು ಅವಿದ್ಯ. ವಿಚಾರ ಮಾಡಕ್ ಹೋದ್ರೆ ಅದು ಇರುವುದೇ ಇಲ್ಲ. ಹ್ಯಾಂಗ ದೀಪ ತಗೊಂಡು ಹೋದ್ರೆ ಕತ್ತಲೆ ಸಿಗುವುದೇ ಇಲ್ಲ. ಕತ್ತಲೆ ಯಾವಾಗ ಇರ್ತದ? ದೀಪ ಇಲ್ಲದಲ್ಲಿ. ಯಾವುದೋ ಊರಾಗ ಗೌಡ್ರ ಲಗ್ನ ನಡೆದಿತ್ತಂತ, ಶಾಲೆ ಕೋಣೆಗಳಲ್ಲಿ ನಿಬ್ಬನ ಇಳಿಸಿದ್ರಂತ. ಲೈಟ್ ಹಾದು ಅಂತ ರಾತ್ರಿ ಬೀಗರ್ ಬಂದು ಗೌಡ್ರಿಗೆ ಹೇಳಿದ್ರು, ಲೈಟ್ ಹೋಗ್ಯಾವ್ರಿ, ದೀಪ ಕಳಿಸ್ಕೊಡ್ರಿ. ಗೌಡ್ರು ಒಂದು ಗ್ಯಾಸ್ ತರಿಸಿ ಅದು ಗ್ಯಾಸ್ ಹಚ್ಚಿ ಆ ಮನುಷ್ಯನ ತಲೆ ಮೇಲೆ ಇಟ್ಟು, ಈ ಗ್ಯಾಸ್ ತಗೊಂಡು ಹೋಗು, ಎಲ್ಲಿ ಕತ್ಲದ ಅಲ್ಲಿ ಇಟ್ಟು ಬಾ ಅಂತ ಹೇಳಿದ್ರು. ಆ ಮನುಷ್ಯ ತಲೆ ಮೇಲೆ ಗ್ಯಾಸ್ ತಗೊಂಡು ಬಾದ. ಒಂದು ಕೋಲ್ಯಾಗ ಹೋದ, ಕತ್ಲಿ ಕಾಣಿಸ್ಲಿಲ್ಲ. ಮತ್ತೊಂದು ಕೋಲ್ಯಾಗ ಹೋದ, ಅಲ್ಲಿಯೂ ಕತ್ಲಿಲ್ಲ. ಎಲ್ಲ ಕೋಲೆ ತಿರುಗಾಡ್ದ, ಕತ್ಲಿಲ್ಲ. ತಿರುಗಿ ಬಂದ, ಗೌಡ್ರ ಮುಂದೆ ದೀಪ ಇಟ್ಟ. ಹಿಂದಿನವ್ರು ಓಡಿ ಬಂದರು, ದೀಪ ಕಳಿಸ್ರಿ ಅಂತ. ಯಾಕೋ ದೀಪ ಅಲ್ಲಿ ಒಯ್ಲಿಲ್ಲನ? ಕತ್ಲಿಲ್ರಿ ಅಂತವ. ಕತ್ಲಿಲ್ಲ. ನಾ ಎಲ್ಲ ಕೋಲೆದಾಗ ಬೆಳಕ ತಗೊಂಡು ಹುಡುಕ್ಯಾಡಿ ಬಂದೇನ್ರಿ ಅಂದವ. ಬೆಳಕ ತಗೊಂಡು ದೀಪ ಕತ್ಲಿ ಹುಡುಕ್ಯಾಡಿದ್ರೆ ಹೆಂಗ ಸಿಗುವುದಿಲ್ಲೋ? ವಿಚಾರ ಮಾಡಕ್ ಹೋದ್ರೆ ಸಿಗಲಾರದ್ದು ಅವಿದ್ಯ. ಅವಿಚಾರ ಸಿದ್ಧ, ವಿಚಾರ ಬಾಧ್ಯ ಅಂತಾರೆ ಅದಕ್ಕೆ. ಅವಿಚಾರ ಸಿದ್ಧ, ವಿಚಾರ. ಅದೇನು ಮಾಮನ ಕತೆ ಹೇಳ್ತಾರಲ್ಲ, ಮಾಮ ಬಂದ ಮಾಮ ಗಂಡ ಹೆಂಡತಿ ದೊಡ್ಡ ಶ್ರೀಮಂತರು. ಆ ಮನುಷ್ಯ ಬಾಗಲ್ಲ ನಿಂತಿದ್ದ, ಸೋಟ್ ಬ್ಯಾಂಕ್ ಗೇಟ್ ಹಾಕೊಂಡು ಕೇಸಿಂದ ಅಲ್ಲಿ ಕೈಯಾಗ ಒಂದು ಸೂಟ್ ಕೇಸ್ ತೊಗೊಂಡು ಪಟ್ 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 ಬಂದ. ಬಾಗಲ್ದಾಗ ಆ ಮನುಷ್ಯ ನಿಂತಿದ್ದ, ಯಾರು ನೀವು ಅಂದ. ನಾ ಮಾಮ ಅಂದ. ಮಾಮ ಅಂದು ಕೂಡಲೇ ಒಳಗೆ ಹೋಗಿ ಸಾವುಕಾರ್ತಿ ಹೇಳಿದ, ಮಾಮ ಬಂದಾಗ ಅಲ್ಲಿ ಮ್ಯಾಲ ವ್ಯವಸ್ಥೆ ಮಾಡಪ್ಪ ಅಂತ ಹೇಳಿದ್ರು. ಮ್ಯಾಲ ರೂಮ್ನಾಗಿದ್ದ ಮಾಮ. ಸರಿಯಾಗಿ ಮುಂಜಾನೆ ಸ್ನಾನ ಅದು ಚಹಾ ಪಾರ್ಟಿ ಆಗೋದು. ಆಕೆ ಕೇಳಿದಳು, ಏನ್ರಿ ಮಾಮ ಬಂದಾರಂತ, ಹಿಂಗೆ ಅದು ಚಾಕ ವ್ಯವಸ್ಥೆ ಮಾಡೋಣ. ಅವೇನು ತಿಳ್ಕೊಂಡ ಅಕ್ಕಿ ಮಾಮ ಇರ್ಬೇಕಂತ ಅವ ತಿಳ್ಕೊಂಡ, ಇವ್ರ ಮಾಮ ಇರ್ಬೇಕಂತ ಆಕೆ ತಿಳ್ಕೊಂಡ್ರು. 7 ದಿವಸ ಸ್ಟಕ್ ಚೈನಿ ಹೊಡೆದು ಮಾಮ. ಒಂದು ದಿವಸ ರವಿವಾರ ಆಫೀಸು ಸೂಟಿ. ನಾನು ಹೆಂಡತಿ ಕೇಳ್ದ, ಏನು ನಿನ್ನ ಮಾಮ ಬಂದ 8 ದಿವಸ ಆಗ್ತ ಅವ್ರು ನನಗೆ ಹೋಗೋವಲ್ಲ. ನಮ್ಮ ಮಾಮ ಹೇಳಿದ್ರಿ ಅಂದ್ಲಾಕೆ. ನಿಮ್ಮ ಅಂದ್ಲಾಕೆ, ನಮ್ಮ ಮಾಮ ಎಲ್ಲಿ ತರ್ತಿ? ಇವರಿಬ್ರು ಇದು ಮಾತಾಡೋದು ಸೂಟ್ ಕೇಸ್ ಕೆಳದ ಹಿಡ್ದ. ಅಲ್ರಿ ಹೋಗ್ತೇನೆ ಹೋಗಲ್ರಕ್ಕ, ನೀವು ಯಾರು ಮಾಮ ಹೇಳ್ರಿ ಅಂತ ಅವರು. ಅವಂದ ವಿಚಾರ ಮಾಡ್ತಕ್ಕ, ಇರು ಮಾಮ, ವಿಚಾರ ಮಾಡಿದ್ದು ಹೋಗು ಮಾಮ ಅಂದವ. ಹಾಗೆ ಅವಿದ್ಯೆ ಅನ್ನೋದು ಹೋದರೆ ಸಿಗುವುದೇ ಇಲ್ಲ ಅಂತ. ಇಲ್ಲೊಂದಷ್ಟು ಸ್ವಲ್ಪ
ವಿಚಾರ ಜಗತ್ತಿನ ಜನ ಎಲ್ಲ ವಿಚಾರ ಮಾಡಕ್ಕಿರ್ತಾರಲ್ಲ, ಯಾರು ಆ ವಿಚಾರದಾಗ ಅದಾರ ಹೇಳ್ರಿ? ಬೇಕಾದವ್ರನ್ನ ಕೇಳ್ರಿ. ಏನ್ರಿ, ನಾ ಹುಟ್ಟಿದಾಗ ನಮ್ಮ ಅಪ್ಪ ಸಾಲ ಮಾಡಿದ್ದ, ನಾ ಸಾಲ ಹರಿದು ಮನೆ ಕಟ್ಟಿನಿ, ಮದುವೆ ಮಾಡ್ಕೊಂಡು ಹೊಲ ತಗೊಂಡು ಎಷ್ಟು ವಿಚಾರ ಹೇಳ್ತಾನವ. ಎಲ್ಲರೂ ವಿಚಾರದಾಗ ಮಕ್ಕಳದಾರ, ಪರಂತು ಮತ್ತು ದೇಹಗಳನ್ನು ವಿಚಾರ ಮಾಡಿದ್ರೆ ಸಿದ್ಧ ಆಗಬಾರ್ದು ಅಂತೀವಿ. ಜಗತ್ತಿನ ಜೀವರು ಎಲ್ಲರೂ ವಿಚಾರ ಮಾಡಕ್ಕಿರ್ತಾರೆ, ಪರಂತು ಅವರಲ್ಲಿ ಇನ್ನೂ ಅವಿದ್ಯೆ ಐತಿ ಅವರಲ್ಲಿ. ಎಲ್ಲಿ ತನಕ ವಿಚಾರ ಮಾಡೋದು? ಮಂಗಳ ಲೋಕ ತನಕ ವಿಚಾರ ಮಾಡ್ಯಾರ. ವಿಚಾರ ಹೋದಲ್ಲ ಅದು ವಿಚಾರ ಹೋದಲ್ರಿ. ಸಾಮಾನ್ಯರ ಕೆಲಸ ಅದು ಮಂಗಳ ಲೋಕ ಚಂದ್ರಲೋಕ ಹೋಗೋದು. ಇಷ್ಟು ವಿಚಾರ ಮಾಡಕ್ಕಿರ್ತಾರೆ. ನೀವೇನಂತೀರಿ? ವಿಚಾರ ಮಾಡಕ್ಕೆ ಹೋದ್ರೆ ಸಿದ್ಧಿ ಆಗುದಿಲ್ಲ. ಅಲ್ಲಿ ತನಕ ವಿಚಾರ ಮಾಡೋದ್ರ ಇನ್ನೂ ಅವರ ಹೃದಯದೊಳಗಿನ ಅವಿದ್ಯೆ ಹೋಗಿಲ್ಲ ಅಂತ ಯಾರಾದರೂ ಹಿಂಗೆ ಕೇಳಿದ್ರೆ, ಪರಂತು ಅವ್ರ ವಿಚಾರ ವಿರುದ್ಧ ದಿಕ್ಕಿನೊಳಗೆ ನಡೆದದ. ವಿಚಾರ ಇಲ್ಲ ಅಂತ ಅಲ್ಲ, ಯಾವ ದಿಕ್ಕಿನೊಳಗೆ ವಿಚಾರ ಹೋಗ್ಬೇಕಾಗಿತ್ತು ಅಲ್ಲಿ ಹೋಗಿಲ್ಲ ಅದು. ಆ ದಿಕ್ಕಿನೊಳಗೆ ಸರ್ ವಿಚಾರ ಮಾಡಿದ್ರೆ ಆ ವಿದ್ಯೆ ಹೋಗ್ಬಿಡ್ತಿತ್ತು. ಏನು ಮಾಡ್ಬೇಕು? ಏನು ವಿಚಾರ? ಅರುಣಾನೆಂದು ವಿಚಾರಿಸು. ಹೌದಲ್ರಿ? ಚಂದ್ರಲೋಕ ಯಾವುದೆಂದು ವಿಚಾರಿಸು ಹಿಂಗೆ ಹೇಳ್ಯಾರನು? ಮಂಗಳಲೋಕ ಯಾವುದೆಂದು ವಿಚಾರಿಸು ಹಿಂಗೆ ಹೇಳ್ಯಾರನು? ವಿಚಾರ ಯಾವ ದಿಕ್ಕಿನೊಳಗೆ ನಡಿಬೇಕಾಗಿತ್ತು ಅದು ನಡೆದಿಲ್ಲ. ಶರಣರು ಅದನ್ನು ಬಹಳ ಚಂದಂಗೆ ಬರೀತಾ ಇದ್ದಾರೆ ನೋಡ್ರಿ. ಏನು ಶರಣರ ವಚನಗಳು! ಅಬ್ಬಬ್ಬ, ಬಹಳ ಸುಂದರವಾದ ಮಾತನ್ನು ಬರೀತಾ ಇದ್ದಾರೆ. ಸ್ವತಂತ್ರ ಸಿದ್ಧಲಿಂಗೇಶ್ವರ ವಚನ ಇದು. ಏನಂತ ಪುಣ್ಯಾತ್ಮ, ನಾನೆಲ್ಲಿಂದ ಬಂದೆ, ನನಗೀ ದೇಹ ಬಂದ ಪರಿ ಯಾವುದು, ಇನ್ನು ಮುಂದೆ ಐದುವ ಗತಿ ಯಾವುದು ಎಂಬ ನಿತ್ಯಾನಿತ್ಯ ವಿಚಾರ ಹುಟ್ಟದವರಿಗೆ ಎಂದೆಂದಿಗೂ ಬಾಳಲಿಕ್ಕೆ ಬಿಡದು. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ, ನೀವು ಭರಿಸಿದ ಭವಾಂತರಗಳಲ್ಲಿ ಬರುತಿಹರಾಗಿ ನಾನಿದ ಕಂಡು ಮರುಗುತ್ತಿಪ್ಪೆನಯ್ಯ. ಏನು ಚಿಂತನೆ ಮಾಡ್ಯಾರ! ಹೀಗೆ ಚಿಂತನೆ ಮಾಡಿರ್ತಾರ ಅವರು. ನಾನೆಲ್ಲಿಂದ ಬಂದೆ, ನನಗೆ ದೇಹ ಬಂದ ಪರಿ ಯಾವ. ಯಾವನಾದ್ರೂ ಒಬ್ಬ ಹೊಸ ನಿಮ್ಮ ಊರಾಗ ಬಂದ ಅಂದ್ರೆ ನೀವು ಕೇಳ್ತೀರಿ, ಯಾವರಿಂದ ಎಲ್ಲಿಂದ ಬಂದ್ರಿ ಕೇಳ್ತೀರಿಲ್ಲ. ಇಂತಿಂದ ಊರಿಂದ ಬಂದೆ, ಎಲ್ಲಿ ಹಕ್ಕಿರಿ? ಮಂದಿನ ಕೇಳ್ತಾರೆ ಇವ್ರು. ಎಲ್ಲಿಂದ ಬಂದ್ರಿ? ಎಲ್ಲಿ ಹಕ್ಕಿರಿ? ನೀ ಎಲ್ಲಿಂದ ಬಂದಿರಿ? ನೀ ಎಲ್ಲಿ ಹೋಗವನಿ? ಅಲ್ರಿ, ನಾನೆಲ್ಲಿಂದ ಬಂದೆ, ನನಗೆ ದೇಹ ಬಂದ ಪರ್ಯಾವುದು. ಅಲ್ರಿ, ನಾನೆಲ್ಲಿಂದ ಸಾಮಾನ್ಯವಾಗಿ ಯಾರಿಗಾರೆ ಎಲ್ಲಿಂದ ಬಂದ್ರಿ ಅಂದ್ರೆ ಮನೆಯಿಂದ ಬಂದೀವು ಅಂತ. ಮನೆಗೆ ಎಲ್ಲಿಂದ ಬಂದ್ರಿ? ಮನೆಗೂ ಮೊದಲು ಇದ್ದಿದ್ದಿಲ್ಲ ನೀವು, ಮನೆಗೂ ಹೌದಲ್ರಿ? ಮೊದಲು ಇದ್ದೀನ ಮತ್ತೆ ಮನೆಗೆ ಎಲ್ಲಿಂದ ಬಂದಿ? ತಾಯಿ ಗರ್ಭದಿಂದ ಬಂದೀವಿ. ತಾಯಿ ಗರ್ಭಕ್ಕೆ ಎಲ್ಲಿಂದ ಬಂದ್ರಿ? ತಂದೆಯಿಂದ ಬಂದೀವಿ. ತಂದೆ ಗರ್ಭಕ್ಕೆ ಎಲ್ಲಿಂದ ಬಂದ್ರಿ? ಧಾನ್ಯದಿಂದ ಬಂದ್ರಿ. ಧಾನ್ಯಕ್ಕೆ ಎಲ್ಲಿಂದ ಬಂದ್ರಿ? ಭೂಮಿಯಿಂದ ಬಂದ್ರಿ. ಭೂಮಿಗೆ ಎಲ್ಲಿಂದ ಬಂದ್ರಿ? ಜಲದಿಂದ ಬಂದ್ರಿ. ಜಲಕ್ಕೆ ಎಲ್ಲಿಂದ ಬಂದ್ರಿ? ಅಗ್ನಿಯಿಂದ ಬಂದ್ರಿ. ಅಗ್ನಿಗೆ ಎಲ್ಲಿಂದ ಬಂದ್ರಿ? ವಾಯುವಿನಿಂದ ಬಂದ್ರಿ. ವಾಯುವಿಗೆ ಎಲ್ಲಿಂದ ಬಂದ್ರಿ? ಆಕಾಶದಿಂದ ಬಂದ್ರಿ. ಆಕಾಶಕ್ಕೆ ಎಲ್ಲಿಂದ ಬಂತೀವ ಜೀವ? ಮಾಯೆಯಿಂದ. ಮಾಯೆಗೆ ಎಲ್ಲಿಂದ ಬಂದ? ಬ್ರಹ್ಮದಿಂದ. ಮಮೈವಾಶೋ ಜೀವಲೋಕೆ ಜೀವ ಬ್ರಹ್ಮ ಜೀವ ಸನಾತನ. ಭಗವದ್ಗೀತೆ ಭಗವಂತ ಹೇಳ್ತಾನೆ, ಮಮೈವಾಶೋ ಜೀವಲೋಕೆ. ಈ ಜೀವ ನನ್ನ ಅಂಶ ಅಂತ ಇವ ಹೇಳಕತ್ತೆ, ಪರಮಾತ್ಮ ಹೇಳಕತ್ತಾನೆ. ಇವ ಯಾರ್ದೇ ಯಾರ್ದು ಹೆಸರು ಅಲ್ಲ. ಮಮೈವಾಶೋ ಜೀವಲೋಕೆ ಜೀವಭೂತ ಸನಾತನ. ಸನಾತನವಾದ ನನ್ನ ಅಂಶವೇ ಈ ಜೀವ. ಅಲ್ರಿ, ನಾನೆಲ್ಲಿಂದ ಬಂದೆ?
ಮನೆಯಿಂದ ಬಂದು, ತಾಯಿ ಗರ್ಭದಿಂದ ಬಂದು, ತಂದೆಯಿಂದ ಬಂದು, ದಾನದಿಂದ ಬಂದು, ಭೂಮಿಯಿಂದ ಬಂದು, ಜಲದಿಂದ ಬಂದು, ಅಗ್ನಿಯಿಂದ ಬಂದು, ವಾಯುವಿನಿಂದ ಬಂದು, ಆಕಾಶದಿಂದ ಬಂದು, ಮಾಯದಿಂದ ಬಂದು, ಬ್ರಹ್ಮದಿಂದ ಬಂದು ನೀನು. ಬ್ರಹ್ಮದಿಂದ ಮಾಯೆಗೆ ಬಂದ, ಮಾಯೆಯಿಂದ ಆಕಾಶಕ್ಕೆ ಬಂದ, ಆಕಾಶದಿಂದ ವಾಯುವಿಗೆ ಬಂದ, ವಾಯುವಿನಿಂದ ಅಗ್ನಿಗೆ ಬಂದ, ಅಗ್ನಿಯಿಂದ ಜಲಕ್ಕೆ ಬಂದ, ಜಲದಿಂದ ಪೃಥ್ವಿಗೆ ಬಂದ, ಪೃಥ್ವಿಯಿಂದ ಅನ್ನಕ್ಕೆ ಬಂದ, ಅನ್ನದಿಂದ ಅಪ್ಪನಂತಕ್ಕೆ ಬಂದ, ಅಪ್ಪನಿಂದ ಅವನಂತಕ್ಕೆ ಬಂದ, ಅವನಿಂದ ಮನೆಗೆ ಬಂದ, ಮನೆಯಿಂದ ಕೀಲಿ ಬಂದ. ನೋಡಿ, ನಾನು ಎಲ್ಲಿಂದ ಬಂದೆ? ವಿಚಾರ ದಿಕ್ಕು ತಪ್ಪೈತಿ. ನಾ ಹೀಗಿಲ್ಲ ಅನ್ನಂಗಿಲ್ಲ. ಅವ್ರಿಗೆ ವಿಚಾರ ಎಲ್ಲರೂ ಮಾಡಕತ್ತಾರೆ ತಮ್ಮ ಬುದ್ಧಿ ಮಾಡ್ತಾರೆ, ಪರಂತು ಉಲ್ಟ ವಿಚಾರ ಮಾಡುವುದು ಯಾವುದು ಸಿದ್ಧಿ ಆಗುವುದಿಲ್ಲ, ಅದು ಅವಿದ್ಯ. ಈ ವಿಚಾರ ಮಾಡಕ್ಕೆ ಹೋದ್ರೆ ಸಿದ್ಧ ನಿಮ್ಮ ಕೈಯಾಗ ಅವಿದ್ಯ. ಸಾಕ್ಷಾತ್ ಬ್ರಹ್ಮಸ್ವರೂಪ ನೀನು ಅಂತ ತಿಳಿದ ಬಳಿಕ ಅಧಿಷ್ಠಾನ ಜ್ಞಾನ ಆದ ಬಳಿಕ ಅವಿದ್ಯ ಅಲ್ಲಿ ಯಾಕೆ ಕುಡಿತದನೋ ಅಲ್ಲ. ನಾನು ಎಲ್ಲಿಂದ ಬಂದೆ? ನನಗೆ ದೇಹ ಬಂದ ಪರಿ ಯಾವುದು? ಇದನ್ನು ವಿಚಾರ ಮಾಡಿರೇನು? ಈ ದೇಹಕ್ಕೆ ನಿನಗೆ ಮೊದಲೇ ಭೇಟಿ ಆಗಿದ್ದನು. ನಾನು ಕಾಡಿದ ಬರ್ತೀನಿ, ನೀ ಕಾಡಿದ ಬಾ, ಇಬ್ಬರು ಕೂಡಿ ಒಂದು ಶಾಂತಿ ಮಾಡಿ ಬರೋ ಮತ್ತು ಹಿಂಗೇನು ಮಾತಾಡ್ಕೊಂಡ್ರೆ ನನಗೆ ದೇಹ ಬಂದ ಪರಿ ಯಾವುದು? ಹ್ಯಾಂಗ್ ಬಂತು ದೇಹ? ಈ ಜೀವ ಚೇತನ, ದೇಹ ಜಡ, ಎರಡು ಹ್ಯಾಂಗ್ ಕುಡಿದ್ವಿ? ಎಲ್ಲಿ ಬಂದು ಕುಡಿದ್ವಿ? ಎಲ್ಲ ಜೀವ ಚೇತನ ಹೌದಲ್ಲ, ಈ ಶರೀರ ಜಡ ಹೌದಲ್ಲ, ಜಡ ಚೇತನಗಳು ಹ್ಯಾಂಗ್ ಕುಡಿದು? ನನಗೆ ದೇಹ ಬಂದ ಪರಿ ಯಾವುದು? ಇನ್ನು ಮುಂದೈದುವ ಗತಿ ಯಾವುದು ಎಂಬ ನಿತ್ಯಾನಿತ್ಯ ವಿಚಾರ ಹುಟ್ಟದವರಿಗೆ. ಇನ್ನು ಮುಂದೆ ಹೋಗೋದಿ ಹೋಗೋದಿ ಇಲ್ಲ, ಹೋಗೋದು ಗ್ಯಾರಂಟಿನ. ಒಂದು ದಿವಸ ಕಾಲ माटी कहे कुम्हार को तू क्या रुंदई मोही, एक दिन ऐसा होएगा मैं रुंदूंगी तू ही. ಕುಂಬಾರ ಮಣ್ಣು ತುಳಿತಿದ್ದಂತ ತುಳಿಯೋ ಎಷ್ಟು ತುಳಿ ಹತ್ತಿತ್ತಂತ ಮಣ್ಣು. ನಾವೊಂದು ನೀನು ತುಳಿತೇನ ಮಣ್ಣು ಹೇಳ್ತದ, ನಾನು ನೀನು ತೊಂದ್ರೆ ಎದ್ದು ಬರ್ದಂಗೆ ತುಳಿತೇನೋ. ಒಂದು ದಿವಸ ಹೋಗೋರು ಅದೇವ್ರು ಎಲ್ಲಿ ಹೋಗೋದಿ ತಯಾರು ಮಾಡ್ತಿರೋ. ಎಷ್ಟೋ ದಿವಸ ನೀವು ಎಲ್ಲರೂ ಒಂದು ತೀರ್ಥಯಾತ್ರೆ ಹೋಗ್ಬೇಕಾದ್ರೆ ಎಷ್ಟು ತಯಾರಿ ಮಾಡ್ಕೊತೀರಿ? ಯಾಕ್ರಿ? ಏನೇನು ಗಡಿಬಿಡಿ ಹೋಗೋದಿಲ್ಲ, ಏನು ಸಾಮಾನು ಹೋಗೋದತ್ರಿ. 15 ದಿವಸ ಹೋಗೋದದ, ಹಿಂಗೊಂದು ಹೋಗೋದದ, ಮುಂದೆ ತಿರುಗಿ ಬರಲಾರ ಜಾಗಕ್ಕೆ ಹೋಗೋದದ. ಅದಕ್ಕೆ ಏನು ತಯಾರಿ ಅದ ನಿಮ್ಮದು? ಏನು ತಯಾರಿ ಅದ? ಮುಂದೆ ಐದುವ ಗತಿ ಯಾವುದು ಎಂಬ ನಿತ್ಯಾನಿತ್ಯ ವಿಚಾರ ಹುಟ್ಟದವರಿಗೆ. ಕೇಳಿ ನೋಡ, ಈ ರೀತಿ ವಿಚಾರ ಮಾಡಿದ್ರೆ ಅಜ್ಞಾನ ಕೈ ಸಿಗಂಗಿಲ್ಲದು. ವಿಚಾರ ಮಾಡೋ ದಾರಿ ತಪ್ಪಿ ವಿಚಾರ ಮಾಡ್ತಾ ಇದ್ದಾರೆ. ಈ ನಿತ್ಯಾನಿತ್ಯ ವಿಚಾರ ಹುಟ್ಟದವ್ರೆ ಎಂದೆಂದಿಗೂ ಬಳಲಿಕ್ಕೆ ಬಿಡೋದು. ನಿಮ್ಮಪ್ಪ ನಿಮ್ಮ ಮುತ್ತೆ ಅಲ್ಲ, ನೀ ಹಿಂಗೆ ಹೋಗುದು, ನಿನಗೆ ಎಂದೆಂದೂ ಬಳಲಿಕ್ಕೆ ಬಿಡೋದು. ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರ, ನೀವು ಬರಿಸಿದ ಭವಾಂತರಗಳಲ್ಲಿ ಬರುತ್ತಿಹರಾಗಿ ನಾನಿದ ಕಂಡು ಮರುಗುತ್ತಿಪ್ಪೆನಯ್ಯ. ಪಾಪ ಏನು ಶರಣ, ಏನು ಶರಣ. ಆದ್ದರಿಂದ ಅವಿದ್ಯೆಯ ಲಕ್ಷಣ ಏನು ಅಂತ ಕೇಳಿದರೆ, ಯಾವುದೋ ವಿಚಾರ ಮಾಡುವುದರಿಂದ ಇರುವುದಿಲ್ಲವೋ ಅದು ಅವಿದ್ಯ. ಅಂಥ ಅವಿದ್ಯ, ವಿಚಾರ ಮಾಡಿದ್ರೆ ಕೈಗೆ ಸಿಗಲಾರದ ಅವಿದ್ಯ. ಮೂಲ ತೂಲ ಎಂದು 2 ವಿಧವಾಗಿದೆ. ಅವಿದ್ಯೆ ಅಂತಾರ, ಮಾಯಾ ಅಂತಾರ, ಪ್ರಕೃತಿ ಅಂತಾರ, ಶಕ್ತಿ ಅಂತಾರ. ಅಲ್ರಿ 5-6 ಹೆಸರುಗಳದಾವ ಅದಕ್ಕೆ. ವೃತ್ತಿ ಪ್ರಭಾಕರದೊಳಗೆ ಅವಿದ್ಯ, ಅಜ್ಞಾನ, ಮಾಯಾ, ಪ್ರಕೃತಿ, ಶಕ್ತಿ. ಅವಿದ್ಯೆ ಅಂತಾರೆ ಯಾಕೆ? ವಿದ್ಯೆಯಿಂದ ನಾಶವಾಗುವುದರಿಂದ ಅದಕ್ಕೆ ಅವಿದ್ಯ. ಅಜ್ಞಾನ ಸ್ವರೂಪವನ್ನ ತಿಳಿಯಗೊಡದಂತೆ ಆವರಿಸಿರುವುದರಿಂದ ಅದಕ್ಕೆ ಮಾಯಾ. ಅಘಟಿತ ಘಟನೆಯನ್ನು ಮಾಡುವುದರಿಂದ ಅದಕ್ಕೆ ಮಾಯಾ. ಶಕ್ತಿ ಸ್ವತಂತ್ರವಾಗಿರಲಾರ್ದಕ್ಕಾಗಿ ಅದಕ್ಕೆ ಶಕ್ತಿ ಅಂತ ಕರೆದಾರೆ. ನಿಮ್ಮಲ್ಲಿ ಶಕ್ತಿ ಸ್ವತಂತ್ರವಾಗಿ ಐತೋ, ನಿನ್ನ ಕುಡ್ಕೊಂಡ ಐತೋ? ತಮ್ಮ ಚೀಲ ಹೊರ
ನಾ ಶಕ್ತಿ ಮನೆ ಇಟ್ಟು ಬಂದನೆ ಅಂದವ. ಮತ್ತೇನು ಕಿಶೆಗೆಲ್ಲ ಸಾಮಾನು ಮನೆ ಇಟ್ಟು ಬರೋದು? ಶಕ್ತಿ ಶಕ್ತನ ಹತ್ತಿರ ಇರಬೇಕು. ಅದು ಶಕ್ತಿ ಬ್ರಹ್ಮದಲ್ಲೇನೇ ಅದ. ಅದು ಬಿಟ್ಟು ಇರಾಕ ಜಾಗನೇ ಇಲ್ಲ ಅದಕ್ಕೆ. ಅದಲ್ಲ ಶಕ್ತಿ ಪ್ರಕೃತಿ ಜಗತ್ತಿಗೆ ಕಾರಣವಾದ ಅದಕ್ಕೆ ಪ್ರಕೃತಿ ಅಂತ ಕರೆದಾರೆ. ಅಲ್ಲಿ ಮಾಯಾನು ಇದೇ ರೀತಿ ಅದ. ಮಾಯಾಗ ಲಕ್ಷಣ ಬರೀತಾ ಇದ್ದಾರೆ ನಿಜವನ ಶಿವಗಳು. ಇಲ್ಲದುದಾಗಿಯೂ ಉಳ್ಳುದೆನಿಸಿ ತೋರು ತೆಲ್ಲಲ್ಲಿ ನೋಡಿ ತನ್ಮಯವಾಗಿ ಬಲ್ಲವರ್ಗಾದೊಡ ಅಚ್ಚರೆ ನೀವು ತೀಪರಿಯೋಳು ಇರ್ಪುವುದು ಮಾಯ ಮನದನ್ನೇ. ಪರಮಾನುಭವ ಬೋಧೆ ಮನದನ್ನೇ ಮೈತ್ರೇಯ ಹೇಳ್ತಾರೆ. ಮೈತ್ರೇಯ ಮಾಯ ಹಂಗೈತೆ ಹೇಳ್ತಾನೆ ಕೇಳ. ಇಲ್ಲವುದಾಗಿಯೂ ಎಲ್ಲ ಒಂದು ಅವಿದ್ಯೆ, ಅದು ವಿಚಾರ ಮಾಡೋಕ್ಕಾದ್ರೂ ಸಿಗುದಿಲ್ಲ. ಇಲ್ಲವುದಾಗಿಯೂ ಉಳ್ಳುದನಿಸಿ ಇಲ್ಲದ್ದು ಐತೆ ಅನಿಸ್ತತಿ ನೋಡ್ರಿ. ಹಂಗ ಇಲ್ಲದ್ದು ಹೆಂಗ ಐತೆ ಅನಿಸ್ತತಿ? ಇಲ್ಲದ ಈ ಜಗತ್ತಿಗೆ ಕಾರಣ ಹೆಂಗಾತು? ಇಲ್ಲದ ನಮಗೆ ದುಃಖ ಹೆಂಗ ಕೊಡ್ತದೆ? ರಾತ್ರಿ ಹುಡುಗ ಅದು ಗುಯ್ 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 ಮಾಡ್ಕೋತ ಕುಂಡಿರುತ್ತೆ, ನಿದ್ದೆ ಹಚ್ಚಂಗಿಲ್ಲ. ತಾಯಿ ಅಂತಾಳ ದೀಪ ತಟ್ ಕಾರಿಸ್ತಾಳ, ಕತ್ಲಕ್ಕೈತಿ. ಬೋಬತ್ ನೋಡ ಅಂತ ಅದು ಗಟ್ಟಿ ಕಣ್ಣು ಮುಚ್ಕೋತೀವಿ. ಬೋವ ಅಂದ್ರೆ ಅವದೊಂದು ಹೋಯ್ತು ಅಂತ ಹೇಳಿ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತೈತೆ. ಅವ್ರು ಅದೇ ಇದ್ದದ್ದೋ ಇಲ್ಲದ ಬೋವ ಅದು. ಅಲ್ಲಿ 18 ವರ್ಷ ಹುಡುಗದಾನ. ಬೋವ ಬತ್ತಾ ಬರ್ತತ್ಯಾ ಅಂದ್ಕೊಳ್ಳಿ ತೊಗೊಂಡಾಗ ನೋಡ್ತಂತ. ನಾವು ಅಜ್ಞಾನ ಅಜ್ಞಾನಿಗಳಿಗೆ ಐತನಿಷದ, ಜ್ಞಾನಿಗಳಿಗೆ ಇಲ್ಲ ಅನಿಸಿದೆ. ಇಲ್ಲದುದಾಗಿ ಉಳ್ಳುದೆನಿಸಿ ತೋರುತ್ತೆ ಎಲ್ಲೆಲ್ಲಿ ನೋಡಿ ತನ್ಮಯವಾಗಿ ಜಗವ ಸುತ್ತಿರುವುದು ನಿರ್ಣಯ ಮಾಯೆ. ಕಾರ್ಯದಲ್ಲಿ ಉಪಮಾನ ಕಾರಣ ತುಂಬ ಇರ್ತತಿ. ಜಗತ್ತಿನ ತುಂಬ ಯಾವತಿ ಮಾಯೆ. ಇಲ್ಲದುದಾಗಿ ಉಳ್ಳುದೆನಿಸಿ ತೋರುತ್ತೆ ಎಲ್ಲೆಲ್ಲಿ ನೋಡಿ ತನ್ಮಯವಾಗಿ ಬಲ್ಲವರ್ಗಾದೊಡ ಅಚ್ಚರೆ ನೀವು ತೀಪರಿಯುಳಿರ್ಪದದು ಮಾಯೆ ಮನದನ್ನೇ. ಎಂತಹ ಬಲ್ಲವರಿಗೆ ಆಶ್ಚರ್ಯ ಉಂಟು ಮಾಡ್ತದೆ. ಏನಪ್ಪ ಇದು, ಏನು ಆಶ್ಚರ್ಯ ಅಂತ ಅನಿಸ್ತದ. ಆದ್ದರಿಂದ ಅವಿದ್ಯೆ ಅಂದ್ರೂ ಅದ, ಮಾಯಾ ಅಂದ್ರೂ ಅದ, ಪ್ರಕೃತಿ ಅಂದ್ರೂ ಅದ, ಶಕ್ತಿ ಅಂದ್ರೂ ಅದ. ಅಂಥದ್ದು ವಿಚಾರ ಮಾಡ್ಲಾಕ ಹೋದ್ರೆ ಯಾವುದು ಸ್ವರೂಪವೇ ಸಿದ್ಧಿಯಾಗುವುದಿಲ್ಲವೋ ಅದಕ್ಕೆ ಅವಿದ್ಯ. ಆ ವಿದ್ಯ ಒಂದು ಏನೋ ಮೂಲ ವಿದ್ಯೆ, ಇನ್ನೊಂದು ಮೂಲ ವಿದ್ಯ. ಎರಡು ಮಾಡಿತು. ದೀಪ ತಗೊಂಡು ಹೋದ್ರೆ ಯಾವ ಕತ್ತಲೆ ಸಿದ್ಧ ಆಗುವುದಿಲ್ಲವೋ ಆ ಕತ್ತಲೆ ರಾತ್ರಿ ಎಲ್ಲರ ಮನ್ಯಾಗ ಸಿದ್ಧ ಆಕೈತಿಲ್ಲ. ಮನ್ಯಾಗೂ ಐತಿ, ಮಠದಾಗೂ ಐತಿ. ಒಂದು ಮೂಲ ಒಂದು ತೋಲ ಅಂತ ತಿಳ್ಕೊರಿಲ್ಲ ಅದ್ರಾಗ. ಕತ್ಲಿ ಮನ್ಯಾಗ ಕಟ್ಟಿರ್ತೈತಿ, ಮಠದಾಗ ಇರಂಗಿಲ್ಲ ಅಂತ ಅರ್ಥಲ್ಲ. ಮಠದಾಗ ಇರ್ತಿ, ಸ್ವಾಮಿಯಲ್ಲಿನೂ ಇರ್ತೀವಿ ಅಪ್ಪ. ಈತ ಯಾವ್ದು ವಿಚಾರ ಮಾಡಿದ್ರೆ ಸಿದ್ಧ ಆಗೋದಿಲ್ಲೋ ಅಂತಹ ಅವಿದ್ಯೆ ಒಂದು ಮೂಲ ಅಂತದ, ಒಂದು ತೂಲ ಅಂತದೆ. ದೀಪ ತರಲಾರ್ದ ಜಗದಾಗ ಇರ್ತತೆ ಇಲ್ಲ ಕತ್ಲಿ. ಹಾಗೆ ವಿಚಾರ ಮಾಡದೇ ಇರ್ತಕ್ಕಂಥ ರೀತಿಯೊಳಗೆ ಏನು ಅವಿದ್ಯೆ ಐತಲ್ಲ, ಅದು ಒಂದು ಮೂಲ ಐತಿ, ಒಂದು ತೂಲ ಆಗೈತಿ. ಯಾವುದು ಶುದ್ಧ ಚೇತನವನ್ನು ಮುಚ್ಚಿರುವುದೋ ಅದು ಮೂಲ ಅವಿದ್ಯೆ. ಶುದ್ಧ ಚೇತನವನ್ನು ಜೀವ ಶುದ್ಧ ಚೇತನದ ಆ ಜೀವನ ಸ್ವರೂಪ ತಿಳಿಗೊಡದಂಗೆ ಮಾಡಿದ ಇಲ್ಲ, ತಿಳಿಗೊಡದಂಗೆ ಮಾಡಿದ. ಮೂಲ ಅವಿದ್ಯೆ ಅಂತಂದ್ರೇನು? ನಾನು ಯಾರು ಅನ್ನೋದನ್ನು ತಿಳಿಗೊಡದಂತೆ ಮಾಡ. ತಾನಾರು ಜಗವಿದೇನು ಎಂತಾದುದೀತನು ಏನೆಂದು ತಿಳಿಯಲು ಕೆಡಿಯನು ತಾನಿಲ್ಲದೆ ಎಲ್ಲರೂ ಇರ್ಪ ಕಾರಣದಿ ಅಜ್ಞಾನವಿದೆಂದು ತಿಳಿ ನೀರೇ. ಪರಮಾನುಭವದೆ ತಾನಾರು ಜಗವಿದೇನು ಎಂತಾದುದೀತನು ಏನೆಂದು ತಿಳಿಯಲಿ ಕೆಡೆಯನು ತಾನೀಯದೆ. ಹೇಳಕ್ಕೆ ಅವಕಾಶ ಕೊಡಂಗಿಲ್ಲದು ಅಲ್ರಿ. ಅದ್ರಾಗ ಸಿಕ್ಕು ಅಡ್ಡಾಡಬೇಕೇನೋ ಜೀವ. ಅದ್ಯಾಕೆ ಸಿಕ್ಕ? ಅವಿದ್ಯೆ ಒಳಗನ. ಆದ್ದರಿಂದ
ಇಲ್ಲಿ ತನ್ನನ್ನು ತಾನು ತಿಳಿಯಲಿಕ್ಕೆ ಅವಕಾಶ ಕೊಡಲಾರದು ಯಾವುದು, ತನ್ನ ಸ್ವರೂಪವನ್ನು ತಿಳಿಯಕೊಡದಂತೆ ಮಾಡಿದ್ದು ಯಾವುದು, ಅದು ಮೂಲ. ಸ್ಥೂಲ ವಿದ್ಯೆ ಯಾವುದ್ರಿ? ಯಾವುದು ಘಟಾದಿ ಉಪಾದಿಯುಳ್ಳ ಚೇತನವನ್ನು ಮುಚ್ಚಿರುವುದೋ ಸ್ಥೂಲ ಅವಿದ್ಯೆ. ಯಾವುದು ಶುದ್ಧ ಚೇತನವನ್ನು ಮುಚ್ಚಿದ್ದು ಒಂದು, ಉಪಾದಿಯುಳ್ಳ ಚೇತನವನ್ನು ಮುಚ್ಚಿದ್ದು ಒಂದು. ತಿಳಿತಾನೆ? ಘಟ ಅದ, ನಿನ್ನ ಮುಂದಾದ, ನಿನ್ನ ಕಾಣಿಸಿಲ್ಲ, ದೀಪ ತಗೊಂಡು ಬಂದು ಈಗ ಅಂತಃಪ್ರವೃತ್ತಿ ನೇತ್ರದ್ವಾರ ಹೋಗಿ ಘಟಕ್ಕೆ ಸಂಬಂಧ ಆದ, ಘಟದ ಆವರಣ ಹಂಗಾತು. ಆ ಘಟದ ಆವರಣ ಏನಿತ್ತು? ಘಟದಲ್ಲಿಲ್ಲ, ಘಟ ಅವಚ್ಚಿನ ಚೇತನದಲ್ಲಿತ್ತು. ತಿಳಿತಾ? ಜಡವಾದ ಘಟದೊಳಗೆ ಜಡವನ್ನು ಆಶ್ರಯ ಮಾಡ್ಕೊಂಡಿರಂಗಿಲ್ಲ ಅವಿದ್ಯಾ, ಚೇತನವನ್ನು ಆಶ್ರಯ ಮಾಡ್ಕೊಂಡಿರ್ತದೆ. ಸರ್ಪ ರಜ್ಜುನ ಆಶ್ರಯ ಮಾಡಿಲ್ಲ, ರಜ್ಜು ಮಚ್ಚಿನ ಚೇತನವನ್ನು ಆಶ್ರಯ ಮಾಡಿದ. ಸರ್ಪದ ಅಜ್ಞಾನ, ಸರ್ಪದ ಅಜ್ಞಾನ, ಹಗ್ಗದ ಅಜ್ಞಾನ, ಹಗ್ಗವನ್ನು ಆಶ್ರಯ ಮಾಡಿಲ್ಲ, ರಜ್ಜು ವಚನ ಚೇತನವನ್ನು ಆಶ್ರಯ ಮಾಡಿದೆ. ಘಟ ಉಪಾದಿಯುಳ್ಳ ಚೇತನವನ್ನ ಅಂದ್ರೆ ಅದನ್ನು ತಿಳಿದ್ನಿ ಇದನ್ನು ತಿಳಿದ್ನಿ ಅಂತ ಹೇಳ್ತಿರ್ತಾರಲ್ಲ. ಘಟವನ್ನು ತಿಳಿದಿದ್ದೇನೆ, ಪಟವನ್ನು ತಿಳಿದಿದ್ದೇನೆ. ಈ ಈ ಈ ತಿಳುವಳಿಕೆ ಏನ್ ಮಾಡ್ತು? ಉಪಾದಿಯುಳ್ಳ ಅವಿದ್ಯೆಯನ್ನು ನಾಶ ಮಾಡ್ತು. ಉಪಾದಿಯುಳ್ಳ ಚೇತನವನ್ನು ಆವರಣ ಮಾಡಿದ ಅವಿದ್ಯೆಯನ್ನು ನಾಶ ಮಾಡ್ತು. ನಿನ್ನನ್ನು ನೀವು ತಿಳಿದಿ ಅಂದ್ರೆ ಮೂಲ ಅವಿದ್ಯೆ ನಾಶ ಆಕತಿ. ಜಡ ಪದಾರ್ಥಗಳನ್ನು ತಿಳಿಯುವುದರಿಂದ ಯಾವ ವಿದ್ಯೆ ನಾಶಕತಿ? ಸ್ಥೂಲ ವಿದ್ಯೆ ನಾಶಕತಿ. ನಿನ್ನನ್ನು ನೀವು ತಿಳಿಯುವುದರಿಂದ ಮೂಲ ವಿದ್ಯೆ ನಾಶಕತಿ. ಅಲ್ಲಿ ತಕ್ಕ ನಿಮ್ಮ ಅಪ್ಪಗೂ ನಾಶ ಆಗುವುದಿಲ್ಲ. ಅರ್ಥ ಆಯ್ತು? ಯಾವುದು ಶುದ್ಧ ಚೇತನವನ್ನು ಮುಚ್ಚಿರುವುದು ಅದು ಮೂಲ ವಿದ್ಯೆ. ಯಾವುದು ಘಟಾದಿ ಉಪಾದಿಗಳ ಚೇತನವನ್ನು ಆವರಿಸಿರುವುದು ಸ್ಥೂಲ ವಿದ್ಯೆ. ಭೇದದಿಂದ ಎರಡು ಪ್ರಕಾರ ಆಗ್ತದೆ. ಅಂದ್ರೆ ಮೂಲ ವಿದ್ಯೆ ಅಂದ್ರೆ ಯಾವುದು? ಅದನ್ನಷ್ಟು ಹೇಳ್ರಿ ಅಂತ ನಾವು. ಅನ್ಯದರಲ್ಲಿ ಅನ್ಯ ಬುದ್ಧಿ ಮತ್ತಿದೇನದ ಅಂತ ಕೇಳ, ಇದು ತುಲಾ ವಿದ್ಯಾ ಭೇದದಿಂದ ಎರಡು ಆಗೈತಲ್ಲ. ಇದು ಏನಾಗೈತಿ ಅಂತ ಕೇಳ, ಕಾರ್ಯ ವಿದ್ಯಾ ಕಾರಣ ವಿದ್ಯಾ ಅಂತ ಎರಡಾಗೈತಿ. ಅದ ಒಂದು ಕಾರ್ಯ ಅವಿದ್ಯಾ, ಇನ್ನೊಂದು ಕಾರಣ ಅವಿದ್ಯಾ. ಅನ್ಯದರಲ್ಲಿ ಅನ್ಯ ಬುದ್ಧಿ ರೂಪ ಯಾವ ಪ್ರತೀತಿ ಇರುವುದೋ ಅದು ಕಾರ್ಯರೂಪ ಅವಿದ್ಯೆ. ಅಲ್ರಿ? ಅನ್ಯದರಲ್ಲಿ ಅನ್ಯ ರೂಪ ಅಂತ ಕೆಳಗೆ ಹೇಳೋದ ನಾವು. ಅನಾತ್ಮದಲ್ಲಿ ದೇಹಾದಿ ಅನಾತ್ಮದಲ್ಲಿ ಆತ್ಮರೂಪ ತಿಳ್ಕೊಳ್ಳೋದು ಅನ್ಯದರಲ್ಲಿ ಅನ್ಯ ಬುದ್ಧಿ ಅದಲ್ಲ. ಅನ್ಯದರಲ್ಲಿ ಅನ್ಯ ಅಲ್ಲ. ಅನಾತ್ಮ ದೇಹಾದಿಗಳ ಆತ್ಮ ಅನ್ನೋದು ಅನಿತ್ಯ, ಆಕಾಶ ನಿತ್ಯ ಅಂತ ತಿಳ್ಕೊಳ್ಳೋದು, ದುಃಖ ರೂಪ ಧನಾದಿಗಳಲ್ಲಿ ಸುಖ ಅಂತ ತಿಳ್ಕೊಳ್ಳೋದು, ಅಶುಚಿಯಾಗಿರ್ತಕ್ಕಂಥ ಸ್ತ್ರೀ ಪುತ್ರಗಳೇ ಶುಚಿ ಅಂತ ತಿಳ್ಕೊಳ್ಳೋದು. ಇದಕ್ಕೇನಂತಾರೆ? ಕಾರ್ಯ 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 ವಿದ್ಯೆ. ಇನ್ನ ಕಾರಣ ವಿದ್ಯೆ ಹೇಳಿಲ್ಲ. ಅನ್ಯದರಲ್ಲಿ ಅನ್ಯ ಬುದ್ಧಿ, ಇದು ಕಾರ್ಯ ಅವಿದ್ಯೆ. ಅನ್ಯ ಬುದ್ಧಿ ಇದು ಕಾರ್ಯ ಅವಿದ್ಯೆ. ಕಾರಣ ಶಕ್ತಿಯುಳ್ಳ ಅನಾದಿ ಭಾವರೂಪವಾಗಿರುವುದು ಯಾವುದು? ಅದು ಕಾರಣರೂಪ ಅವಿದ್ಯ. ಕಾರಣರೂಪ ವಿದ್ಯೆ ಅಂದ್ರೇನು? ಆವರಣ ವಿಕ್ಷೇಪ ಶಕ್ತಿ ಉಳ್ಳದ್ದು. ಆವರಣ ಅಂದ್ರೆ ಎರಡು. ಒಂದು ಅಸತ್ವಪಾದಕ ಆವರಣ, ಇನ್ನೊಂದು ಇದ್ದ ವಸ್ತುವಿನಲ್ಲಿ ಇಲ್ಲಂತೆ ವ್ಯವಹಾರ ಮಾಡ್ತದೆ. ಇದಕ್ಕೇನಂತಾರೆ? ಅಸತ್ವ ಆಪಾದಕ. ಅಸತ್ತನ ಇಲ್ಲದಿರುವಿಕೆಯನ್ನು ಆಪಾದನ ಸಂಪಾದನೆ ಮಾಡುವುದು ಅಲ್ಲ. ಅಸತ್ವಾಪಾದಕ. ದೇವರು ಇಲ್ಲ, ಪರಮಾತ್ಮ ಇಲ್ಲ, ಸಾಕ್ಷಿ ಚೈತನ್ಯ ಇಲ್ಲ, ಆತ್ಮ ಇಲ್ಲ. ಇದ್ದ ವಸ್ತುವಿನಲ್ಲಿ ಇಲ್ಲಂತ ವ್ಯವಹಾರ ಇರ್ಬೇಕು. ಮತ್ತೆ ಇಲ್ಲದ್ರಲ್ಲಿ ಇಲ್ಲಂತ ವ್ಯವಹಾರ ಆದ್ರೆ ಮಂಜಿ ಮಗ ಇಲ್ಲ ಇಲ್ಲ ಇಲ್ಲವ, ಅದು ಇರಬೇಕು, ಇಲ್ಲ ಅನಿಸಿರ್ಬೇಕು. ಇದಕ್ಕ ಅಸತ್ವ ತೋರುವುದಿಲ್ಲ. ಅದು ಅಭಾನ. ಎರಡು ಆವರಣಗಳಿಂದ ಕೂಡಿಕೊಂಡು
ಮಾಡಿರ್ತಕ್ಕಂಥದ್ದು ಅವಿದ್ಯ. ಮತ್ತೇನು ವಿಕ್ಷೇಪ ಶಕ್ತಿ ಉಳ್ಳದ್ದು. ವಿಕ್ಷೇಪ ಶಕ್ತಿ, ವಿಕ್ಷೇಪ ಬ್ಯಾರೆ ಅದ. ಮಲ ವಿಕ್ಷೇಪ ಅಂತ ಹೇಳುವಾಗ ಅಲ್ಲಿ ವಿಕ್ಷೇಪಕ್ಕೆ ಅರ್ಥ ಬ್ಯಾರೆ ಅದ. ಮಲ ವಿಕ್ಷೇಪ ಅಂತ ಹೇಳುವಾಗ ಅಲ್ಲಿ ವಿಕ್ಷೇಪದ, ಇಲ್ಲಿ ಒಂದು ವಿಕ್ಷೇಪ. ಮಲ ವಿಕ್ಷೇಪ, ವಿಕ್ಷೇಪ ಅಲ್ಲಿ ಏನು ಅಂತ ಕೇಳ ಚಿತ್ತಿನ ಚಂಚಲ್ಯತೆ. ಇಲ್ಲಿ ವಿಕ್ಷೇಪ ಹೇಳ್ಕೊಂಬಂದಾಳ ವಿಚಾರ ಚಂದ್ರೋದಯದೊಳಗ ಜಡ ಅಪ್ರೋಕ್ಷ ಬ್ರಹ್ಮಜ್ಞಾನದಿಂದ ಏನು ಆಗುತ್ತದೆ ಅಂತ ಕೇಳಿದಾಗ ಅವನ ಪಾದಕ ಆವರಣ ಸಹಿತ ವಿಕ್ಷೇಪ ರೂಪ ಕಾರ್ಯದ ನಿವೃತ್ತಿಯಾಗಿ, ವಿಕ್ಷೇಪ ರೂಪ ಕಾರ್ಯ ಸಹಿತ ಅಜ್ಞಾನದ ನಿವೃತ್ತಿಯಾಗಿ ಬ್ರಹ್ಮದ ಪ್ರಾಪ್ತಿ ರೂಪ ಮೋಕ್ಷವಾಗುತ್ತದೆ. ಅಲ್ಲಿ ವಿಕ್ಷೇಪಕ್ಕೆ ಅರ್ಥ ಬರ್ದಾರ. ಅಲ್ಲೇನು ಸ್ಥೂಲ ಸೂಕ್ಷ್ಮ ಶರೀರ ಸಹಿತ ಚಿದಾಭಾಸ ಮತ್ತು ಅವನ ಧರ್ಮ, ಕರ್ತೃತ್ವ ಭೋಕ್ತೃತ್ವ ಅಲ್ಲ, ಜನನ ಮರಣ, ಇವೆಲ್ಲ ವಿಕ್ಷೇಪ. ಇದ್ದ ಹಗ್ಗ ಇಲ್ಲದಂತೆ ಮಾಡಿದ್ದು ಆವರಣ, ಇಲ್ಲದ ಹಾವನ್ನು ತಂದು ಇಟ್ಟದ್ದು ವಿಕ್ಷೇಪ. ಉಳ್ಳ ಬ್ರಹ್ಮವ ಇಲ್ಲೆನಿಸುವುದು, ಇಲ್ಲದ ಲೋಕವನ್ನುಂಟೆನಿಸುವುದು, ಮಾನ್ಯನೇ ಅದು ನಿನ್ನನೆ ನೆಮ್ಮಿಯದು. ಪರಮಾರ್ಥ ಗೀತೆ. ಈ ರೀತಿಯಾಗಿ ಇಲ್ಲಿ ವಿಕ್ಷೇಪ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಆವರಣ ವಿಕ್ಷೇಪ ಶಕ್ತಿ ಉಳ್ಳದು, ಸ್ಥೂಲ ಶರೀರ ಇಲ್ಲದು ಅಲ್ರಿ. ಹಗ್ಗದಾಗ ಹಾವ ಇಲ್ಲದದು, ಇದ್ದದ್ದು ಇಲ್ಲದ್ದು. ಅಜ್ಞಾನ ವಿಕ್ಷೇಪ ಶಕ್ತಿ ಏನ್ ಮಾಡ್ತು ಅಂತ ಕೇಳಿದ್ರೆ ಹಾವ ತಯಾರು ಮಾಡಿದ್ರು. ಹಾಗೆ ಅವಿದ್ಯೆ ವಿಕ್ಷೇಪ ಶಕ್ತಿ ಏನ್ ಮಾಡಿತ್ತು ಅಂತ ಕೇಳಿದ್ರೆ ಸ್ಥೂಲ ಸೂಕ್ಷ್ಮ ಶರೀರಗಳನ್ನ, ಚಿದಾಭಾಸನನ್ನ, ನಾನು ಕರ್ತ ನಾನು ಭೋಕ್ತ ಅಂತಕ್ಕಂಥ ಧರ್ಮವನ್ನ, ಜನನ ಮರಣಾದಿಗಳನ್ನ, ಈ ಯಾವ ಸರ್ಕಸ್ ಈ ನಾಟಕ ಮಾಡಿ ತೋರಿಸಿದ್ದು ಯಾವುದು ಅಂತ ವಿಕ್ಷೇಪ. ಆವರಣ ವಿಕ್ಷೇಪ ಶಕ್ತಿ ಉಳ್ಳದ್ದಾಗಿ ಮತ್ತೆ ಹೆಂಗಿರಬೇಕು ಅಂತ ಕೇಳ ಅನಾದಿ. ಅನಾದಿ, ಆದಿ ಅಂದ್ರೆ ಉತ್ಪತ್ತಿ, ಅನಾದಿ ಅಂದ್ರೆ ಉತ್ಪತ್ತಿ ರಹಿತ. ಎಂದು ಹುಟ್ಟೈತಿ ಅನಾದಿ ಅಂತ ಇದು ಹೇಳಕ್ ಬರಂಗಿಲ್ಲ. ಅಜ್ಞಾನ ಎಂದು ಹುಟ್ಟೈತಿ ನಿಮಗೆ ಇಂಗ್ಲಿಷ್ ಎಂದಿಂದ ಇಲ್ಲಿದು, ಎಂದಿಂದ ಇಲ್ಲ ತಾರೀಖ್ ಐತೆ. ನೀ ಹುಟ್ಟಿದ ತಾರೀಖ್ ಹೇಳ್ತಿಪ್ಪ, ಎಂದಿಂದ ಬರ್ತಿದು ಗೊತ್ತಿಲ್ಲ ನೋಡ್ರಿ. ಅನಾದಿ ಏನದ? ಅನಾದಿ. ಮತ್ತೆಂಗ ಭಾವ, ಅಭಾವ ರೂಪ ಅಲ್ಲ. ಅಭಾವದಿಂದ ಭಾವದ ಉತ್ಪತ್ತಿ ಆಗಂಗಿಲ್ಲ. ಭಾವರೂಪಿ ಜಗತ್ತಿನ ಉತ್ಪತ್ತಿ ಮಾಡೈತಿ ಅದಲ್ಲ, ಅದು ಅಭಾವ ಅಲ್ಲ, ಭಾವರೂಪದ. ಭಾವರೂಪಿದ್ರ ಉತ್ಪತ್ತಿ ಹೇತು ಆಕೈತಿ. ಅದು ಇಲ್ಲದ ಪಂಚ ಮಗನಿಗೆ 28 ಮಕ್ಕಳಾದರು ಅಂದ್ರೆ ಆಗೋದಿಲ್ಲ. ಇಲ್ಲದ್ರಿಂದ ಯಾವುದು ಉತ್ಪತ್ತಿ ಆಗಂಗಿಲ್ಲ, ಇದ್ದದ್ರಿಂದ ಉತ್ಪತ್ತಿ ಆಗ. ಅದಕ್ಕೆ ಇಲ್ಲಿ ಅಭಾವನಿಲ್ಲ ಭಾವರೂಪ ಅಂತ ಕರೆದಾರೆ. ಎಷ್ಟದು? ಆವರಣ 1, ಆವರಣ 2, ವಿಕ್ಷೇಪ 3, ಅನಾದಿ 4, ಭಾವರೂಪ 5. ಈ ರೀತಿಯಾಗಿರುವುದು ಯಾವುದು? ಇದಕ್ಕೇನಂತಾರ ಅಂತ ಕೇಳ, ಅದು ಕಾರಣ ರೂಪ ಅವಿದ್ಯೆ ಇರುವುದು. ಇವುಗಳಲ್ಲಿ ಕಾರಣರೂಪ ವಿದ್ಯೆಯು ಕೂಡ ಮ್ಯಾಲಿಂದ್ರೆ ಇಕ್ಕಾಳು ತಗೊಂಡ್ರಿಗೆ ಕಾರಣರೂಪ ಕಾರ್ಯರೂಪ ವಿದ್ಯೆ ಅಂತ ಮ್ಯಾಲಿನ ಒಂದು ಅಂಕಿ ಒಳಗೆ ಹೇಳ್ಯಾರಲ್ಲ, ಆ ಕಾರ್ಯರೂಪ ವಿದ್ಯೆ ಇಲ್ಲಿ ಕೆಳಗೆ ತಗೊಂಡಾರ. ಕಾರ್ಯರೂಪ ವಿದ್ಯೆ ಏನೇನು? ಅನಾತ್ಮ ದೇಹಾದಿಗಳಲ್ಲಿ ಆತ್ಮಬುದ್ಧಿ, ಅನಿತ್ಯ ಆಕಾಶಾದಿಗಳಲ್ಲಿ ನಿತ್ಯ ಬುದ್ಧಿ, ದುಃಖದಲ್ಲಿ ದುಃಖ ಧನಾದಿಗಳಲ್ಲಿ ಸುಖ ಬುದ್ಧಿ, ಅಶುಚಿಯಾದ ಸ್ತ್ರೀ ಪುತ್ರಾದಿಗಳಲ್ಲಿ ಚುಂಬನಾದಿಗಳ ಶುಚಿ ಬುದ್ಧಿ. ಈ ಭೇದ 4 ಪ್ರಕಾರವಾಗಿರುವುದು ಅಲ್ಲ. ಇಲ್ಲೇ ಅನಾತ್ಮದಲ್ಲಿ ಆತ್ಮಬುದ್ಧಿ ಎಲ್ಲಿ ತಕ ನಾವು ದೇಹಾದಿಗಳೇ ನಾನು ಅಂತ ದೇಹಾದಿಗಳಲ್ಲಿ ಆತ್ಮಬುದ್ಧಿ ಎಲ್ಲಿ ತಕ ಮಾಡಿದೀವಿ ಅಲ್ಲಿ ತಕ ನಾವು ಅಜ್ಞಾನದಾಗೇನೇ ಅದು ಅಂತ ಒಪ್ಪಗೋಬೇಕಾಗ್ತದೆ. ಅದು ಲಕ್ಷಣ ಅದ. ಏನು? ಅನಾತ್ಮ ದೇಹಾದಿಗಳ ಇನ್ನೂ ನಮಗೆ ದೇಹದಲ್ಲಿ ಆತ್ಮಬುದ್ಧಿ ಐತ್ರಿ ಅಂತಂದ್ರೆ ನೀವು ಒಪ್ಪೋ. ತಿಳ್ಕೊ, ಕಾರ್ಯವಿದ್ಯೆ ಇದು.
ಅನಿತ್ಯ ಆಕಾಶಾದಿಗಳಲ್ಲಿ ನಿತ್ಯ ಬುದ್ಧಿ. ಎಂದಿಂದ ಇದೈತಿ ಭೌತಿಕ ಜಗತ್ತು ಅಂತ ತಿಳ್ಕೊಂಡಿದ್ದೆ ಅಂದ್ರೆ ಅದು ಅನಿತ್ಯದ ನಿತ್ಯ ಬುದ್ಧಿ ಮಾಡಿದೆ. ಎಲ್ಲಿ ತನಕ ದುಃಖ ಧನಾದಿಗಳಲ್ಲಿ ದುಃಖ ಅವಿದ್ಯೆ ಐತಿ ಅಂತ ತಿಳ್ಕೊ. ಅಶುಚಿಯಾದ ಸ್ತ್ರೀ ಪುತ್ರ ಚುಂಬನಾದಿಗಳಲ್ಲಿ ಶುಚಿ ಬುದ್ಧಿ ಅದು ಏನೈತಲ್ಲ, ಇದು 4 ಪ್ರಕಾರವಾಗಿ ಇದು ಯಾವುದು ಕಾರ್ಯ ಅವಿದ್ಯ. ನೋಡ್ರಿ ಎಷ್ಟದು. ಒಂದು ವಿಚಾರ ಮಾಡುವ ಇರುವುದಿಲ್ಲವೋ ಅದ್ರ ಮೂಲ ಸ್ವರೂಪ ಅದು, ಅದ್ರ ಮೂಲ. ಅದಕ್ಕೆ ಅವಿದ್ಯ ಅಂತ ಕರು. ವಿಚಾರ ಮಾಡಿದ್ರೆ ಯಾವುದು ಇರುವುದಿಲ್ಲವೋ ಅದು ಮೂಲ ಅವಿದ್ಯ. ಅದೊಂದು ಅವಿದ್ಯ. ಆ ಮೂಲ ಮತ್ತು ತುಲ ಅಂತ ಅದೇ ಆಡ್ದಾಗ ಚೇತನವನ್ನ ಆವರಿಸಿದ್ದು ಮೂಲ ಅವಿದ್ಯ. ಘಟಾದಿ ಉಪಾದಿಗಳ ಚೇತನವನ್ನ ಆವರಿಸಿದ್ದು ತುಲ ಅವಿದ್ಯ. ಅದು ಒಂದು ಕಾರಣರೂಪ ವಿದ್ಯೆ, ಒಂದು ಕಾರ್ಯರೂಪ ವಿದ್ಯೆ. ಕಾರಣರೂಪ ವಿದ್ಯೆ ಅದು ಆವರಣ ವಿಕ್ಷೇಪ ಶಕ್ತಿ ಉಳಿದು ಅನಾದಿ ಭಾವರೂಪವಾಗಿರುವುದು ಯಾವುದು, ಅದು ಕಾರಣರೂಪ ಅವಿದ್ಯ. ಕಾರ್ಯರೂಪ ವಿದ್ಯೆ ಅದು ಅನಾತ್ಮ ದೇಹಾದಿಗಳ ಆತ್ಮ ಬುದ್ಧಿ, ಅನಿತ್ಯ ಆಕಾಶಗಳ ನಿತ್ಯ ಬುದ್ಧಿ, ದುಃಖ ರೂಪ ಧನಾದಿಗಳ ಸುಖ ಬುದ್ಧಿ, ಅಶುಚಿಯಾದ ಸ್ತ್ರೀ ಪುತ್ರ ಚುಂಬನದಲ್ಲಿ ಶುಚಿ ಬುದ್ಧಿ. ಇವು ಪ್ರಕಾರವಾಗಿ ಏನೈತಲ್ಲ ಇದಕ್ಕೆ ಏನಂತ ಕರೆದಾರ, ಕಾರ್ಯ ಅವಿದ್ಯೆ. ಈ ರೀತಿಯಾಗಿ ಅವಿದ್ಯ ಅಂತ ಏನು ಇದ್ದಕ್ಕ ಬಂತಿದು ಒಂದು ಕ್ಲೇಶ ಆತು. ಅಸ್ಮಿತಾ ಕ್ಲೇಶ ಅಂತ ಎರಡನೇದ ಇಲ್ಲ. ಅಸ್ಮಿತಾ ಅಂದ್ರೆ ಏನು, ಬುದ್ಧಿ ಮತ್ತು ಆತ್ಮಗಳ ಏಕತ್ವದ ಯಾವ ಪ್ರತೀತಿ ಇರುವುದೋ ಅದು ಅಸ್ಮಿತಾ. ಬುದ್ಧಿ ಆತ್ಮಗಳ ಏಕತ್ವ. ನಾವು ಈಗ ಘಟವನ್ನು ತಿಳಿತು ಅಂತೀವಿ, ಪಟವನ್ನು ತಿಳಿತು ಅಂತೀವಿ. ತಿಳಿಯುವ ತನ ಬುದ್ಧಿಯೊಳಗೆ ಆಯ್ತೋ ಏನು ಆತ್ಮನಲ್ಲಿ ಐತೋ? ತಿಳಿಯುವ ತನ ಅರಿವು ಆತ್ಮ, ಅರಿಯುವುದು ಆತ್ಮ, ಅರಿಸಿಕೊಳ್ಳೋದು ಆತ್ಮ. ಈ ಜಡವಾದ ಬುದ್ಧಿಯೊಳಗೆ ತಿಳುವಳಿಕೆ ಎಲ್ಲಿಂದ ಬಂತು? ಆತ್ಮನಿಂದ. ಅದಕ್ಕೆ ಆತ್ಮ ಮತ್ತು ಬುದ್ಧಿಗಳು ಏನಾಗೈತಿ ಅಂತ ಕೇಳಿದ್ರೆ ಸಮ್ಮಿಶ್ರ ಆಗ್ಯದ. ಆತ್ಮ ಮತ್ತು ಬುದ್ಧಿಗಳಲ್ಲಿ ಏನದ ಏಕತ್ವದ ಪ್ರತೀತಿ. ನಮ್ಮ ಎದುರಿಗೆ ಪ್ರಕಾಶದ ಅಂತೀವಿ ನಾವು. ಬರೇ ಪ್ರಕಾಶದನೋ ಆಕಾಶನೂ ಅದನೋ? ಆಕಾಶ ಮತ್ತು ಪ್ರಕಾಶ ಎರಡು ಬಿಚ್ಚಿ ಬ್ಯಾರೆ ಮಾಡಲಾರದಂಗ ಅದಲ್ಲ, ಆಕಾಶ ಅಭಿನ್ನವಾಗ್ಯದ. ಹಾಗೆ ಯಾವಾಗ ಸೂರ್ಯ ಅಸ್ತ ಆತೋ ಆವಾಗ ಬೆಳಕು ಹೋತು, ಪ್ರಕಾಶ ಹೋತು, ಆಕಾಶ ಐತೆ ಇಲ್ಲ? ಆಕಾಶ ಐತಿ, ಪ್ರಕಾಶ ಹೋತು. ಹಾಗೆ ಬುದ್ಧಿಯಲ್ಲಿ ಅರಿವು ಕಾಂಡು ಬರ್ತದ ಜಾಗೃತ ಸ್ವಪ್ನದಲ್ಲಿ. ಸುಷುಪ್ತಿಯಲ್ಲಿ ಬುದ್ಧಿ ಇಲ್ಲ, ಅರಿವು ಹೋಗತ್ತೆ ಇಲ್ಲ? ಹೆಚ್ಚು ಹೇಳ್ತಿಲ್ಲ. ಮತ್ತೆರಡು ಬೇರೆ ಕರ್ತಾವ. ಯಾವ್ಯಾವ? ಬುದ್ಧಿ ಆತ್ಮ ಬೇರೆ ಕರ್ತಾವ. ಬುದ್ಧಿನೇ ತಿಳಿತದೆ ಅಂತ ಅನಿಸ್ತದ ನಮಗೆ. ತಿಳುವಳಿಕೆ ಬುದ್ಧಿಗೆಲ್ಲ ಜಡ ಅದ. ಆದ್ದರಿಂದ ಇಲ್ಲಿ ಏನು ಹೇಳಬೇಕಾಗೈತಿ? ಅಸ್ಮಿತಾ ಅಂದ್ರೆ ಏನು? ಅಭಿನ್ನತೆ. ಯಾವುದರ ಅಭಿನ್ನತೆ? ಬುದ್ಧಿ ಆತ್ಮದ ಏಕತ್ವ. ಇದೇನು ಪ್ರತೀತಿ ಆಗ್ಲಕತ್ತಿದ್ದಲ್ಲ, ಇದಕ್ಕೇನಂತಾರೆ? ಅಸ್ಮಿತಾ. ರಾಗ ಅಂದ್ರೆ ಏನ್ರಿ? ಅನುಕೂಲ ವಸ್ತುವಿನ ಜ್ಞಾನದಿಂದ ಜನ್ಯವಾದ ಯಾವ ಬುದ್ಧಿವೃತ್ತಿ ಇರುವುದೋ ಅದು ರಾಗ. ಈ ವಸ್ತು ನನಗೆ ಅನುಕೂಲ ಐತೆ ಅನ್ನುವಂತಹ ಬುದ್ಧಿಯಿಂದ ಅದರೊಳಗಿನ ಪ್ರೀತಿ ಹುಟ್ಟುತ್ತಲ್ಲ, ರಾಗ ಅಂತಾರ. ಆಕಳ ನಿಮ್ಮ ಮತ್ತೆ ಬಂತಂದ್ರ ಅದ್ರ ಕೈಯಾಡ್ಸ್ತೀವಿ, ಡುಬ್ಬದ ಮ್ಯಾಗ ಕಳಿಸ್ತೀವಿ, ನೀರು ಕೊಡ್ತೀವಿ, ಮೇವು ತಿನ್ನಿಸ್ತೀವಿ. ಆಕಳ ಮ್ಯಾಗ ಡುಬ್ಬದ ಮ್ಯಾಗ ಕೈಯಾಡ್ಸಂಗ ಹಾವು ಬರ್ತಾನೆ, ಡುಬ್ಬದ ಮ್ಯಾಗ ಕೈಯಾಡ್ಸ್ತಾನೆ. ಹಾವಿನ ಡುಬ್ಬದ ಮ್ಯಾಗ ಅಯ್ಯೋ ಬಡಗಿತ್ವ ಅಂತ ನಾವು. ಆಕಳು
ಹುಳುನೂ ನಿನಗೆ ಕಂಡದ, ಹಾವನು ನಿನಗೆ ಕಂಡದ. ಆಕಳ ಅನುಕೂಲ ಬುದ್ಧಿ ವಿಷಯ ಆಗಿದೆ, ಅಲ್ಲಿ ರಾಗ ಉತ್ಪತ್ತಿ ಆಗ್ತದೆ. ಸರ್ಪ ಪ್ರತಿಕೂಲ ಬುದ್ಧಿ ವಿಷಯ ಆಗಿದೆ, ಅಲ್ಲಿ ದ್ವೇಷ. ಅಲ್ಲ ಬೇರೆ ಬೇರೆ ವಸ್ತು ಅಲ್ಲ, ಒಂದೇ ವಸ್ತುವಿನಲ್ಲಿ ಒಮ್ಮೆ ರಾಗ ಕತ್ತಿ ಒಮ್ಮೆ ಹೊಸದಾಗಿ ಬಂದಂದ್ರ ವಾರಿ ರಾಗ್ರಿ, ಬೇಯಕತ್ತೀವ ಅಂದ್ರ ದ್ವೇಷ ಮಾಡಿ ನೋಡಿ. ನಿನ್ನ ಯಾವಾಗ ಯಾವಾಗ ಆಜ್ಞೋ ನಿನ್ನ ಯಾಕ ನಿನ್ನ ಮದುವೆ ಮಾಡ್ಕೊ ನೀವು ಅಂತ ಅಲ್ರಿ. ಅದ ಹೆಂಗನ ಅದು ಮೊದಲ ರಾಗ, ಆಮೇಲೆ ಚಂದ್ರಮುಖಿ ಮೊದಲು, ಆಮೇಲೆ ಜ್ವಾಲಾಮುಖಿ. ಮೊದಲ ಚಂದ್ರಮುಖಿ ಆಕಿನ ಜಳ ಹತ್ಕೊಂಡು ಕೈಯಾಗ ಹುಟ್ಟು ಹಿಡ್ಕೊಂಡು ಬಂದರು ಅಂದ್ರೆ ಜ್ವಾಲಾಮುಖಿ ನೋಡ್ರಿ. ಒಂದೇ ವಸ್ತು ರಾಗಕ್ಕೂ ವಿಷಯ ಆಗಬಹುದು, ದ್ವೇಷಕ್ಕೂ ವಿಷಯ ಆಗಬಹುದು. ಅಂದ್ರೆ ಏನು, ಎಲ್ಲಿ ತಕ ನಿನಗೆ ಆ ವಸ್ತುವಿನಲ್ಲಿ ಅನುಕೂಲ ಬುದ್ಧಿ ಇರ್ತದ ಅಲ್ಲಿ ತಕ ಅದ್ರ ಮ್ಯಾಗ ರಾಗ. ಯಾವಾಗ ಪ್ರತಿಕೂಲ ಬುದ್ಧಿ ಆಯ್ತೋ ಅವಾಗ ಅಂತಾರೆ ದ್ವೇಷ. ಮುಂದೆ ಮರಣದ ಭಯದಿಂದ, ಅದಲ್ಲ ಮರಣದ ಭಯದಿಂದ ಶರೀರದ ರಕ್ಷಣೆಯಲ್ಲಿ ಯಾವ ಆಗ್ರಹವಿರುವುದೋ ಅದು ಅಭಿನಿವೇಶ. ಅಭಿನಿವೇಶ ಅಂದ್ರೆ ಹಠ, ಛಲ. ಅಭಿನಿವೇಶ ಅಂದ್ರೇನು? ಛಲ. ಹಿಂಗೆ ಇರಬೇಕು ಅಂತ. ಎಷ್ಟು ಹಠ ಅದ, ಎದ್ರ ಮೇಲೆ ಹಠ ಅದ ರೀ ಅಂತೇಳಿ ಶರೀರ ರಕ್ಷಣೆ ಮ್ಯಾಲೆ ಸಾಯಿ ಬಿಡಬಾರ್ದಿದ್ದನ್ನ. ಹೌದಲ್ಲ, ಸಾಯಿ ಬಿಡಬಾರ್ದಲ್ಲ. ಎಷ್ಟು ಹಠ ಮಾಡ್ತಾನೆ, ಸಾಯಿದಂತ ಗ್ಯಾರಂಟಿ ಐತೆ, ಅದ್ರಾಗೇನು ತಪ್ಸಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಡಾಕ್ಟರ್ ಇನ್ನೊಂದು 4 ವರ್ಷ ಬದುಕು ಹಂಗೆ ಮಾಡ್ರಿ, ಇನ್ನಷ್ಟು ಬದುಕು ಹಂಗೆ ಮಾಡ್ರಿ. ಇನ್ನೊಟ್ಟು ಬದುಕು ಏನು ಮಾಡವ, ಹಿಂದೆ ಏನು ಮಾಡಿದ್ದ ಮತ್ತು ಅದನ್ನೇ ಮಾಡವ. 4 ದಿವಸದಾಗ ಬ್ರಹ್ಮಜ್ಞಾನ ಮಾಡ್ಕೊಂಡು ದೊಡ್ಡ ಕೆಲಸ ಮಾಡಬೇಡ. ಇನ್ನೊಟ್ಟು ಬದುಕು ಹಂಗೆ ಮಾಡ್ರಿ. ಯಾಕೆ ಇನ್ನೊಟ್ಟು ಪಾಪ ಮಾಡೋಣ, ಮತ್ತೇನು ಮಾಡ್ತಾನೆ, ಮತ್ತೇನು ಮಾಡೋ ಬದುಕಿ, ಮತ್ತೇನು ಮಾಡು. ಒಬ್ಬ ರಾಜ 18 ತಾಸು ನಿದ್ದೆ ಮಾಡ್ತಿದ್ದು ಅಂತ. ಒಂದು ದಿವ್ಸಕ್ಕೆ 2 ತಾಸು, 24 ತಾಸಿನಾಗ 6 ತಾಸು ಯಾಚಿರ್ತಿದ್ದ. ಜ್ಯೋತಿಷನ್ ಕರೆದ, ನಾ 18 ತಾಸು ಯಾಚಿರ್ತಾನು, 6 ತಾಸು ನಿದ್ದೆ ಮಾಡ್ತಾನು, ಏನು ಮಾಡಬೇಕು? 6 ತಾಸು ಯಾಚಿರ್ತಾನಂತ, 18 ತಾಸು ನಿದ್ದೆ ಮಾಡ್ತಾನೆ. 6 ತಾಸು ಯಾಚಿರ್ತಾನೋ, 18 ತಾಸು ನಿದ್ದೆ ಮಾಡ್ತಾನೋ. ಕಂಡಪಟ್ಟಿ ಪಾಪಿಷ್ಟು ಮನುಷ್ಯ ರೀ. 6 ತಾಸು ನಿದ್ದೆ ಮಾಡ್ತಿದ್ದ, 18 ತಾಸು ಬರೀ ಪಾಪ. ಯಾಚಿರ್ಕೊಳ್ಳಿ ಯಾತ್ಕೊಳ್ಳಿ ಸುಲಭ. ಜ್ಯೋತಿಷ ಅದೊಂದು 6 ತಾಸು ನಿದ್ದೆ ಮಾಡೋದು ಚಲೋ ಅಂತ. ಅದೊಂದು 6 ತಾಸು ನಿದ್ದೆ ಮಾಡೋದು ಜಗತ್ತು ತಣ್ಣಗಿರ್ತೈತಿ. ಅಭಿಪ್ರಾಯ ಏನಪ್ಪ ಅಂತ ಕೇಳ, ಹಠ. ಇನ್ನೂ ಬದುಕಬೇಕು, ಬದುಕ. ಎದಕ್ಕಾಗಿ ಬದುಕ? ಸುಮ್ಮನೆ ಕಾಲವನ್ನು ಕಳೆದು ಸಾವು ದುಃಖಿತವೇ, ನೆಮ್ಮೆ ನಿಜವನ್ನು ಮುಕ್ತಿ ಒಡೆಯದೆ ಮನುಷ್ಯ. ತಾಯಿ ಗರ್ಭದಳು ತಾನಿರ್ದ ವೇಳೆಯಳು ಅಲ್ಲಿ ಬೇಸುತ್ತಿಯ ಬೇವ ಬೇತಕ್ಕಿಂತ ಬದುಕಿ. ಆಯುಷ್ಯ ವಿರೋಧದೊಳಗೆ ಕಾಯಶ ವಿರೋಧಿ ಗುರುಶಂಭುಲಿಂಗವನ್ನಲಿಸಿ ಮಾಯನ್ನು ಮೀರಿ ಭವವನ್ನು ಗೆಲುವಿನೆಂಬ ಸಮುದಾಯದ ಅಧಿಕಾರಿವೆನ್ನದು ಮರೆದನದಕ್ಕಿನ್ನ ಉಪಾಯವೇ ಧರ್ಮವೆಂದು. ಆಣಿ ಮಾಡಿ ಹುಟ್ಟ್ಯಾನ, ಏನತ್ತ ಇನ್ನು ಹುಟ್ಟಿ ಬರ್ದಂಗೆ ಮಾಡ್ತಾನು, ಮಾಯನ್ನು ಮೀರ್ತನು. ಅಲ್ಲ, ಆ ಕೆಲಸ ಮಾಡವಲ್ಲ, ಮತ್ತೆ ಒಟ್ಟು ಬದುಕಬೇಕು ಅಂತಾನ. ಬದುಕೇ ಮಾಡವ ಮತ್ತೆ ಅದಂತ ಅಲ್ಲ. ಆದ್ದರಿಂದ ವಿಚಾರ ಮಾಡಿ ನೋಡಿದ್ದಾದರೆ ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ, ಈ 5 ಏನದಾವಲ್ಲ ಪಂಚಕ್ಲೇಶಗಳು, ಈ ಪಂಚಕ್ಲೇಶಗಳಿಂದ ಬ್ರಹ್ಮ ರಹಿತದ. ಮೂಲ ವಿಷಯಕ್ಕೆ ಬಂದು ನಾವು ಈಗ ಸದ್ಯ ಯಾಕೆ ಹೇಳಕತ್ತೀವಿ? ಪಂಚಕ್ಲೇಶಗಳಿಂದ ಬ್ರಹ್ಮ ಪಂಚಕ್ಲೇಶಗಳಿಂದ ರಹಿತದ, ಜೀವ ಪಂಚಕ್ಲೇಶಗಳಿಂದ ಸಹಿತದಾನೆ.
ಬ್ರಹ್ಮ ವ್ಯಾಪಕ ಒಬ್ಬನೇ ಅದಾನ, ಬ್ರಹ್ಮ ವ್ಯಾಪಕ ಅದಾನ, ಜೀವ ಪರಿಚ್ಛಿನ್ನ ಅದಾನೆ. ಬ್ರಹ್ಮ ಒಬ್ಬನೇ ಅದಾನ, ಜೀವ ನಾನಾ ಅದಾನೆ. ಈ ರೀತಿ ನೀವೇನು ಅವು ಎರಡನ್ನೂ ಅಭೇದ ಮಾಡಕ್ ಹೊಂಟಿರಲ್ಲ, ಅದು ಆಗುವುದಿಲ್ಲಪ್ಪ, ಆಗುವುದಿಲ್ಲ. ಇವು ಎದ್ರಾಗ ಅಭೇದ ಆಗುವುದಿಲ್ಲ ಅಂತ ಹೇಳ್ತಾನೆ ಗೊತ್ತೇನ? ವಾಚ್ಯಾರ್ಥದೊಳಗೆ. ಇವ್ರ ಅಪ್ಪು ಅಭೇದ ಆಗಂಗಿಲ್ಲ, ವಾಚ್ಯ ಆಗಂಗಿಲ್ಲ. ಅವ ನಮಗೆ ಪೇಚ್ ಹಾಕಾನವ. ಏನ್ರಿ ಅಭೇದ ಆಗ್ತೀರಿ? ಹಂಗ ಅಭೇದ ಆಕೈತಿ, ಅದು ಪೇಚ್ ಹಾಕಾನವ. ಅಲ್ಲ, ಹೌದು ಹೌದನೋ ಹಂಗ. ಬ್ರಹ್ಮ ರೈತದ, ಜೀವ ಪಂಚಕ್ಲೇಶ ಸಹಿತದಾನೆ. ಆದ್ದರಿಂದ ಹಿಂಗ ವಿರುದ್ಧ ಸ್ವಭಾವವುಳ್ಳ ಜೀವ ಪರಂಪರಲ್ಲಿ ಏಕತೆ ಸಂಭವಿಸುವುದಿಲ್ಲ. ಮತ್ತಂತ ನಾವು ಒಂದು ವೇಳೆ ವೇದಾಂತಿಗಳು ಹೀಗೆ ಹೇಳಬಹುದು, ಹೇಗೆ ಅಂತ ಬಿದ್ದಿತ್ತವ್ರು ಹೀಗೆ ಮಾಡ್ಕೊಡೋದು ಅದಲ್ಲ. ಒಂದು ವೇಳೆ ವೇದಾಂತಿಗಳು ಹೀಗೆ ಹೇಳಬಹುದು, ಏನೋ ತಮ್ಮ ಸುಖ ಮೊದಲಾದವುಗಳೆಲ್ಲ ಅಂತಃಕರಣ ಧರ್ಮಗಳದಾವೋ, ಆ ಅಂತಃಕರಣಗಳು ಅನೇಕ ಅದಾವ. ಆದ್ದರಿಂದ ಒಬ್ಬನು ಸುಖಿ ಒಬ್ಬನು ದುಃಖಿ. ಹಿಂದೇನೇನಮ್ಮ, ಒಬ್ಬನ ಎಲ್ಲ ಶರೀರ ಒಬ್ಬನೇ ಆತ್ಮ ಅದಾನೆ ಅಂತ ಅಂದ್ರ ಒಬ್ಬಗಾಗು ಸುಖ ದುಃಖಗಳು ಮತ್ತೊಬ್ಬಗೆ ತೋರ್ಬೇಕಾಗಿತ್ತಲ್ಲ. ಹಿಂದಂದಾನಿಲ್ಲ ಅಂದ್ರೆ ಜೀವರ ಪರಿಚಯ ಅನೇಕ ಅದಾರ. ಒಂದು ವೇಳೆ ನೀವು ಎಲ್ಲ ಶರೀರ ಒಬ್ಬನೇ ಅದಾನ ಅಂತಂದ್ರೆ ಇವ್ಗಾಗೋ ಸುಖ ದುಃಖಗಳು ಅವ್ಗೆ ಗೊತ್ತಾಗಬೇಕು, ಅವಾಗಾಗೋ ಸುಖ ದುಃಖಗಳು ಇವ್ಗಾಗಬೇಕು. ಯಾಕೆ ಎಲ್ಲರಿಗೂ ಒಬ್ಬನೇ ಅದಾನೆ. ಆದರೆ ಹಂಗಾಗುದಿಲ್ಲ. ಇವ್ರು ಹೇಳ್ತಾರೆ ತಮ್ಮ ಅಂತಃಕರಣಗಳು ಬ್ಯಾರೆ ಬ್ಯಾರೆ ಅದಾವ. ಸುಖ ದುಃಖ ಎಲ್ಲ ಅಂತಃಕರಣದ ಧರ್ಮ ಅದಾವ. ಅಂತಃಕರಣಗಳು ಅನೇಕ ಅದಾವ. ಹಿಂಗೆ ವೇದಾಂತ ನೇಮದ ಇದು. ಆತ್ಮರು ಅನೇಕ ಇಲ್ಲ, ಅಂತಃಕರಣಗಳು ಅನೇಕ ಅದಾವ. ಸುಖ ದುಃಖಗಳು ಆತ್ಮನ ಧರ್ಮ ಅಲ್ಲ, ಅಂತಃಕರಣದ ಧರ್ಮ ಅದಲ್ಲ. ಯಾಕ ಅಂತ ಕೇಳ, ಸುಖ ದುಃಖ ಜಾಗ್ರತ್ನೊಳಗ ನಿಮಗೆ ಅನುಭವಕ್ಕೆ ಬರ್ತಾವೆ. ಸ್ವಪ್ನದೊಳಗೂ ಸುಖ ದುಃಖದ ಸುಖ ದುಃಖದ ಅನುಭವ ಆಗಿದೆ. ಅಂತಃಕರಣ ಇಲ್ಲ. ಅಂತಃಕರಣ ಇಲ್ಲ, ಆತ್ಮ ಅದಾನಿಲ್ಲ. ಆತ್ಮ ಅದಾನ, ಅಂತಃಕರಣ ಇಲ್ಲ. ಅಂದ್ರೆ ಧರ್ಮ ಧರ್ಮಿಯನ್ನು ಬಿಟ್ಟು ಬ್ಯಾರೆ ಇರಂಗಿಲ್ಲ. ಆ ಅಂತಃಕರಣ ತನ್ನ ಸುಖ ದುಃಖ ಧರ್ಮವನ್ನು ಕಟ್ಕೊಂಡ ಅವಿದ್ಯೊಳಗೆ ಮುಳುಗ್ಯದ. ಆತ್ಮ ಅದಾನ, ಸುಖ ದುಃಖ ಇಲ್ಲ. ಅಂದಕ ಸುಖ ದುಃಖ ಆತ್ಮನ ಧರ್ಮ ಅಲ್ಲ, ಅವು ಅನಾತ್ಮವಾದ ಅಂತಃಕರಣದ ಧರ್ಮದಾವೆ. ಇದು ವೇದಾಂತದ ಸಿದ್ಧಾಂತದ. ನೀವು ಹಿಂಗೆ ಹೇಳಬಹುದು ಅಂತಂತಾವ. ಆದ್ದರಿಂದ ಸರ್ವರು ಸುಖಿ ದುಃಖಿಗಳು ಆಗುವುದಿಲ್ಲ, ಮತ್ತು ಸಾಕ್ಷಿಯು ಸುಖ ದುಃಖ ರಹಿತದ. ನೀವು ಹೇಳಬಹುದು ಅಂತ ಸುಖ ದುಃಖ ಅಂತಃಕರಣ ಧರ್ಮದವ, ಸಾಕ್ಷಿ ಸುಖ ದುಃಖ ರಹಿತದ, ಅದು ಏಕದ. ಆ ಸಾಕ್ಷಿ ಕ್ಲೇಶಗಳಿಂದ ರಹಿತದ. ಆದರೆ ಸಾಕ್ಷಿಗೂ ಬ್ರಹ್ಮಕ್ಕೂ ಏಕತ್ವ ಐತಿ ಅಂತ ನೀವು ವೇದಾಂತಿಗಳು ಹೇಳಬಹುದು. ಆದರೂ ಅದು ಸಂಭವಿಸುವುದಿಲ್ಲ ಅಂತಾವ. ಯಾಕೆ ಸಂಭವಿಸಿಲ್ಲ? ಸಾಕ್ಷಿಯ ನಾನತ್ವ. ಸಾಕ್ಷಿ ಏಕಿಲ್ಲ, ಸಾಕ್ಷಿ ಅನೇಕದಾವೆ. ಎಷ್ಟು ಶರೀರ ಅದಾವ, ಆರು ಸಾಕ್ಷಿಗಳು ಬೇರೆ ಬೇರೆ ಅದಾವೆ. ಇದನ್ನು ಸಿದ್ಧ ಮಾಡೋ ಸಲುವಾಗಿ ಬಹಳ ದೊಡ್ಡ ಪುರಾಣ ಹೇಳದ. ಆ ಸಾಕ್ಷಿ ಅನೇಕೋ ಏಕೋ, ಆ ವಿಚಾರವನ್ನು ನಾಳಿನ ದಿವಸ ನೋಡೋಣ. ಸದ್ಗುರುನಾಥ ಮಹಾರಾಜ್ ಕಿ ಜೈ.